ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ನಾನು ಈ ಶಾಲೆಯ ಮುಖ್ಯೋಪಾಧ್ಯಾಯ ಶ್ರೀ ಎಸ್ ಡಿ ಹುಲ್ಯನವರ್. ಈ ಒಂದು 1998 2007-8ರ ಒಂದು ಬ್ಯಾಚ್ ನಮ್ಮ ಶಾಲೆಯಲ್ಲಿ ಕಲಿತಂಥ ಒಂದು ವಿದ್ಯಾರ್ಥಿಗಳು ಇವತ್ತು ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಮಗೆ ನಿಜವಾಗಿ ಅಂತ ಸಂತೋಷ ಅನಿಸ್ತಾ ಇದೆ. ಯಾಕೆಂತಂದರೆ ಈಗಿನ ಒಂದು ಕಾಲದಲ್ಲಿ ವಿದ್ಯಾರ್ಥಿಗಳು ಗುರುಗಳ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಒಳ್ಳೆಯ ವಿಚಾರವಿಲ್ಲ. ಗುರುಗಳು ಅಂತಂದ್ರೆ ಅದಕ್ಕೆ ಕಿಮ್ಮತ್ತಿಲ್ಲ. ಅದಕ್ಕೆ ಇಂಥ ಒಂದು ಕಾಲದಲ್ಲಿ ನಮ್ಮ ಹಳೆಯ ವಿದ್ಯಾರ್ಥಿಗಳು ಗುರುಗಳ ಬಗ್ಗೆ ಅಭಿಮಾನ ಇಟ್ಕೊಂಡ, ಶಾಲೆಯ ಬಗ್ಗೆ ಅಭಿಮಾನ ಇಟ್ಕೊಂಡ ಒಂದು ಒಳ್ಳೆಯ ಒಂದು ಗುರುಗಳಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ, ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಿಜವಾಗಿ ನಮ್ಗೆ ಭಾಳ ಸಂತೋಷ ಅನಿಸ್ತಾ ಇದೆ. ಅದಕ್ಕಾಗಿ ಈ ಒಂದು ವಿದ್ಯಾರ್ಥಿಗಳು ಯಾವಾಗಲೂ ನಮ್ಮ ಜೀವನದಲ್ಲಿ ಒಂದು ಉನ್ನತ ಒಂದು ಎತ್ತರ ಸ್ಥಾನಕ್ಕೆ ಹೋಗ್ತಾರೋ ಅಂತಕ್ಕಂಥ ಒಂದು ವಿಚಾರವನ್ನು ಇಲ್ಲಿ ಹೇಳುತ್ತಾ, ಈ ಒಂದು ಸಂಸ್ಕಾರ ನಮ್ಮ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳಲ್ಲಿ ಒಂದು ಒಳ್ಳೆಯ ಸಂಸ್ಕಾರ ಇದೆ. ಗುರು ಹಿರಿಯರ ಬಗ್ಗೆ ಒಂದು ಅಪಾರವಾದಂಥ ಗೌರವ, ನಂಬಿಕೆ, ವಿಶ್ವಾಸ ಇರುವುದರಿಂದ, ಒಳ್ಳೆಯ ಸಂಸ್ಕಾರ ಇರೋದ್ರಿಂದ ಈ ಒಂದು ವಿದ್ಯಾರ್ಥಿಗಳು ಇವತ್ತು ಈ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ ನಮ್ಮ ಗುರುಗಳನ್ನು, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಕಲಿತಂಥ ಎಲ್ಲ ಗುರುಗಳನ್ನು ಕರೆದುಕೊಂಡು ಒಂದು ಸಮ್ಮೇಳನ ಮಾಡಿ ನಮ್ಮೆಲ್ಲರ ಒಂದು ಪ್ರೀತಿಗೆ ಪಾತ್ರರಾಗಿದ್ದಾರೆ. ಅದಕ್ಕೆ ನಾನು ವೈಯಕ್ತಿಕವಾಗಿ ನಮ್ಮ ಎಲ್ಲ ವಿದ್ಯಾರ್ಥಿಗಳು 2007 ಹಾಗೂ 8ರಲ್ಲಿ SSLC ಪರೀಕ್ಷೆ ಮುಗಿಸಿದಂಥ ನಾನು ಎಲ್ಲ ಈ ಹಳೆಯ ವಿದ್ಯಾರ್ಥಿಗಳಿಗೆ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನು ಅನ್ನದಾತಾನೆ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ. ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು. ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ನಂಬಿ ನಡೆದರೆ ಸಾಕು, ಸಾರ್ಥಕ ಸ್ನೇಹ ಸಮ್ಮೇಳನಕ್ಕೆ ದಿ ಗೋಕಾಕ್ ಮಿಲ್ಸ್ ಪ್ರೈಮರಿ ಸ್ಕೂಲ್ ಗೋಕಾಕ್ ಫಾಲ್ಸ್ ಹಾಗೂ ದ ಓಲ್ಕಾಟ್ ಅಕಾಡೆಮಿ ಗೋಕಾಕ್ ಫಾಲ್ಸ್ ಸನ್ 1998-99ರಿಂದ 2007-2008ನೇ ಸಾಲಿನವರೆಗೂ, ಅಂದರೆ 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ವಿದ್ಯಾಭ್ಯಾಸವನ್ನ ಮುಗಿಸಿದಂತಹ ವಿದ್ಯಾರ್ಥಿಗಳಿಂದ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಗುರು ಬ್ರಹ್ಮ, ಗುರು ವಿಷ್ಣು,
ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲಾ ಗುರುಗಳಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ, ಗುರುಗಳೆಂದರೆ ಜ್ಞಾನದ ಬೆಳಕು, ಬದುಕಿಗೆ ದಾರಿ ದೀಪವನ್ನ ತೋರಿಸುವಂತಹ ದಾರಿ ದೀಪ. ಇಂತಹ ನಮ್ಮ ಪ್ರೀತಿಯ ಗುರುಗಳನ್ನ ಗೌರವಿಸುವಂತಹ ಈ ಸುಂದರ ಕ್ಷಣಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಜ್ಞಾನ ಮತ್ತು ಮಾರ್ಗದರ್ಶನ ಪ್ರೋತ್ಸಾಹವೇ ನಮ್ಮ ಯಶಸ್ಸಿನ ಬುನಾದಿ. ಇಂದಿನ ಈ ಕಾರ್ಯಕ್ರಮದ ಗೌರವವನ್ನ ಹೆಚ್ಚಿಸಬೇಕಾದರೆ ನಮ್ಮ ವೇದಿಕೆಯು ಕೂಡ ನಮ್ಮ ಗುರುಗಳಿಂದ ತುಂಬಬೇಕು. मरमते जिए इकपन तो अब हमें जीने दो। स्कूल में हमारा सबसे बड़ा सपना था जल्दी से स्कूल खत्म हो जाए, और आज सबसे बड़ा सपना है काश एक बार फिर वही स्कूल में दिन वापस आ जाए. ಇಂದಿನ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಗುರುಗಳಾದಂತಹ ಎಲ್ಲರೂ ನಮಗೆ ಯಾವುದೇ ಟೀಚರ್ಸ್ ಅಲ್ಲಿ ಯಾವುದೇ ರೀತಿಯಾದಂತಹ ಅವರು ಇವರು ಅನ್ನುವಂತಹದ್ದಿಲ್ಲ. ವೇದಿಕೆಯ ಮೇಲೆ ಇರುವಂತಹ ಸ್ಥಳದಲ್ಲಿ ನಮ್ ಬಗನಾಳ ಶ್ರೀ ಬಗನಾಳ ಗುರುಗಳು ಹಾಗೂ ಸಂಗೋಳಿ ಟೀಚರ್, ನಾಯ್ಕ್ ಸರ್, ಉಂದ್ರಿ ಟೀಚರ್, ಮತ್ತೆ ದಯವಿಟ್ಟು ಮಂಜುನಾಥ್ ಸಂಗೋಜಿ ಮತ್ತು ದಸ್ಗೀರ್ ಸಾಬ್ ಅವರು ದಯವಿಟ್ಟು ಗುರುಗಳನ್ನ ವೇದಿಕೆಗೆ ಕರೆತರಬೇಕು. ಬಗನಾಳ್ ಸರ್, ಶ್ರೀಮತಿ ಸಂಗೋಳಿ ಟೀಚರ್, म्हणूनच आपल्या कार्यक्रमाच्या शुभारंभासाठी प्रार्थना गीत सादर करण्यात येणार आहे. तरी सर्वांनी आदरपूर्वक उभे राहून प्रार्थना गीताला सहकार्य करावे ही नम्र विनंती. इतनी शक्ति हमें दीन दाता, मन का विश्वास कमजोर होना, हम चलेंगे रास्ते पे हमसे भूल कर भी कोई भूल होना. इतनी शक्ति हमें दीन दाता, मन का विश्वास कमजोर होना.
ನಮಸ್ಕಾರಗಳು. ಇಂದಿನ ಈ ಸುಂದರ ಸಮಾರಂಭಕ್ಕೆ ಆಗಮಿಸಿರುವ ನಮ್ಮ ಪ್ರೀತಿಯ ಶಿಕ್ಷಕರಿಗೆ, ಹಿರಿಯರಿಗೆ ಹಾಗೂ ಆತ್ಮೀಯ ಸ್ನೇಹಿತರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಜೀವನದಲ್ಲಿ ಶಿಕ್ಷಕರ ಪಾತ್ರ ಅತ್ಯಂತ ಮಹತ್ವದ್ದು. ಅವರು ನಮಗೆ ಕೇವಲ ಪಾಠಗಳನ್ನು ಕಲಿಸುವುದಷ್ಟೇ ಅಲ್ಲದೆ ಜೀವನದ ಮೌಲ್ಯಗಳು, ಶಿಸ್ತು, ಸಂಸ್ಕಾರ ಮತ್ತು ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವ ದಾರಿಯನ್ನು ತೋರಿಸುತ್ತಾರೆ. ಇಂದು ನಾವು ಈ ಮಟ್ಟಕ್ಕೆ ಬೆಳೆಯುವುದರ ಹಿಂದೆ ನಮ್ಮ ಶಿಕ್ಷಕರ ಮಾರ್ಗದರ್ಶನ ಮತ್ತು ಆಶೀರ್ವಾದವು ಇದೆ. ಬಹಳ ವರ್ಷಗಳ ನಂತರ ಮತ್ತೆ ಒಂದೆಡೆ ಸೇರಿ ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತಾ ನಮ್ಮ ಶಿಕ್ಷಕರೊಂದಿಗೆ ಈ ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳುತ್ತಿರುವುದು ನಿಜಕ್ಕೂ ವಿಶೇಷವಾದ ಅನುಭವ. ಈ ಸುಂದರ ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯ ಸಮಯವನ್ನು ನೀಡಿ ಆಗಮಿಸಿರುವ ಎಲ್ಲ ಶಿಕ್ಷಕರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಕಾರ್ಯಕ್ರಮವು ನಗು, ಸಂತೋಷ ಮತ್ತು ನೆನಪುಗಳಿಂದ ತುಂಬಿರಲಿ ಎಂದು ಹಾರೈಸುತ್ತಾ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಥ್ಯಾಂಕ್ ಯು. ದೀಪವನ್ನು ಬೆಳಗಿಸುವುದರ ಮೂಲಕ ಹಾಗೂ ಪೂಜಾ ಕಾರ್ಯಕ್ರಮದ ಮೂಲಕ ಕಾರ್ಯಕ್ರಮವನ್ನ ಪ್ರಾರಂಭಿಸುವುದಕ್ಕೆ ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯರಲ್ಲಿ ವಿನಂತಿಸುತ್ತೇನೆ. ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಎಲ್ಲರೂ ಡಬಲ್ ಆದ್ರೆ ಯಾವ್ದೋ ಬುದ್ಧಿ ಚೇಂಜ್ ಆಗಿಲ್ಲ, ಮನಸ್ಸು ಚೇಂಜ್ ಆಗಿಲ್ಲ. ಎಲ್ಲರೂ ನಾವು ಸ್ಕೂಲ್ನಾಗ ಹೆಂಗಿದ್ವಿ ಹಿಂಗೇನೆ ಅದಾರೆ ಎಲ್ಲರೂ, ಅಲ್ಲ? ನೀವು ಹೇಳ್ಬೇಕ್ರಿ ಅದನ್ನ. So now let's introduce ourselves and request all of you to please introduce yourself one by one. Hello everyone, I am Swati Patil. I am Bhagyashree Kata. Good morning everyone. Myself Gauri Madaki and I came from Haveri. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಅನ್ನಪೂರ್ಣ ಚಂದ್ರಾಸ್ ರಾಮಮೂರ್ತಿ. ನಾನು ಕನ್ನಡದಲ್ಲಿ ಮಾತಾಡಿದ್ರೆ ಬೇಜಾರು ಮಾಡ್ಕೋಬೇಡ್ರಿ. ನನಗೆ ಈ ಭಾಷೆ ಅಂದ್ರೆ ತುಂಬಾ ಇಷ್ಟ. ನನ್ನ ಕೊಲ್ಲಾಪುರ ಕೊಟ್ಟಾರ ಮರಾಠಿ ಮಾತಾಡಿ ಸಾಕಾಗಿತ್ತು. ಈಗ ಸಿಕ್ಕಿ ನಾನು ಮಧುಮತಿ ಕೋಟೆಕರ್. ಎಲ್ಲರಿಗೂ ನಮಸ್ಕಾರಗಳು. ನಾನು ಅನ್ನಪೂರ್ಣ ಯಲ್ಲಪ್ಪ ಮಾಸ್ವಾಡಿ. ನನ್ನ ಹೆಸರು ಲಕ್ಷ್ಮೀ ಪುಲೇರಿ. ನನ್ನ ಹೆಸರು ಬಸಂತಿ ತಲ್ಲೂರು. ನನ್ನ ಹೆಸರು ದೀಪಾ ಪಾತ್ರ. ನನ್ನ ಹೆಸರು ಶ್ವೇತಾ. ಲಕ್ಷ್ಮೀ ಭಾಗ್ಯನವ. ನನ್ನ ಹೆಸರು ಲಕ್ಷ್ಮೀ ನಾರಾಯಣ. ನನ್ನ ಹೆಸರು ಸವಿತಾ ಸಿಡ್ನಾಯ್ ಗಸ್ತಿ. ನನ್ನ ಹೆಸರು ರಾಜಶ್ರೀ ಪಾದ್ರಟ್ಟಿ. Good morning, very good morning all of you. Assalamualaikum. मैं मालिक अभी मुल्ला. I am Afrin Fajri. Good evening. I am Salman Allah. Now I am working in higher classes as a teacher. Now I am living in Belgavi. Thank you. ನಾನು ಚಿಕ್ಕಲ್ಗೂಡ್. ನಾನು ಹೌಸ್ ವೈಫ್. ನಾನು ಹುಬ್ಬಳ್ಳಿಯಲ್ಲಿ ಇರುತ್ತೇನೆ. ಶಶಿಕಲಾ ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಕುಮಾರ್. ನಾನು ಟೀಚರ್ ಕೆಲಸವನ್ನು ಮಾಡುತ್ತಿದ್ದೇನೆ. ಕೊಡುಗೆಯಲ್ಲಿ ಮಾಡುತ್ತೇನೆ. ಎಲ್ಲರಿಗೂ ನನ್ನ ನಮಸ್ಕಾರ.
ನನ್ನ ಹೆಸರು ಪೂರ್ಣಿಮಾ ಕಾಂಬಳೆ, ಹೌಸ್ ವೈಫ್. ನಾನು ವಾಲ್ಮೀಕಿ ನಗರದಲ್ಲಿ ಇರ್ತೇನೆ. ಅನುಭವ ಬೆಳವಣಿಗೆ, ನಾವು ಹೌಸ್ ವೈಫ್, ಮರಳಿ मैं हाउस वाइफ हूँ. अस्सलाम वालेकुम, मेरा नाम है खुतिजा निसार शेख. मैं बीएससी बीएड हूँ और मैं हायर स्टडीज की स्टडी ले रही हूँ. आई एम अ स्कूल टीचर, हायर प्राइमरी. थैंक यू. Completed engineering in the stream of computer science and working as a software engineer at Tesla. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಅನಿಲ್ ಮೊಂಗಲ್ ಅಂತ. ನಾನು ಬ್ಯಾಂಕಿಂಗ್ ಸೆಕ್ಟರ್ ಜಾಬ್ ಮಾಡ್ತಾ ಇದ್ದೀನಿ. ಇರೋದು ಈಗ ಬಯಲು. Hello, I am Akib Madar. I am business. ನನ್ನ ಹೆಸರು ಮಲ್ಲಿಕಾರ್ಜುನ್ ನಾಯ್ಕ್. ನಾನೀಗ ಇಂಡಿಯನ್ ಆರ್ಮಿಲಿ ಇದ್ದೀನಿ. ಈಗ ಡ್ಯೂಟಿ ಮಾಡೋದು ಕಲ್ಕತ್ತಾ. ನನ್ನ ಹೆಸರು ಆದರ್ಶ್ ಅಜ್ಜನವರ್. ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಹಾಯ್, ನನ್ನ ಹೆಸರು ಲಖನ್ ಪತ್ತೇನವರ್. ನಾನು ಡ್ರೈವಿಂಗ್ ಮಾಡ್ತಾ ಇದ್ದೀನಿ. I am Bashir Sultan, own business broker. मेरा नाम चांद है, चांद बना हुआ है, मैं जॉब कर रहा हूँ I am Ganesh Pinekar from Dharwad. I am Adapa Siddhappa B. Patel. ಮೊದಲು ಇಲ್ಲಿ ಗೋಕಾಕ್ ನ್ಯಾಷನಲ್ ಬ್ಯಾಂಕ್ ಸೂಪರ್ವೈಸರ್ ಆಗಿ ವರ್ಕ್ ಮಾಡಿದೆ. ಈಗ ಸತೀಶ್ ಶುಗರ್ದಲ್ಲಿ ಲ್ಯಾಬ್ ಹೆಡ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ. ನಾನು ಖುಷಿರಾಮ್ ಮನ್ಸೂರೆ. ನಾನು ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಇಂಟೆಲ್ ಟೆಕ್ನಾಲಜೀಸ್ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ನನ್ನ ಹೆಸರು ಬಾಬು ಕರಂ, ನಾನು ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಗುಜರಾತ್ ಮಾಲಿಕ ಬೆಂಗಳೂರು. ಬೈ ವಿರಾಟ್ ಕೊಹ್ಲಿ, ಬೈ ಕುಲ್ಕ ಬಿಸ್ನೆಸ್ ಕರೆ. ನಮಸ್ಕಾರ, ನನ್ನ ಹೆಸರು ಮಾಲಿಕ ಶ್ರೀಮಾನಂದ. ನಾನು ಯಶವಂತ ಬೆಂಗಳೂರು. ನಾನು ತೌಫೀಕ್ ಮುಲ್ಲಾ, ಜಿಲ್ಲಾ ವರದಿಗಾರ ಕೆಲಸ. ನಾನು ಸಲ್ಮಾನ್ ಮುದಿಯಾರ್, ಬಿಸ್ನೆಸ್. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ರಾಯಲ್ ನಿರಂಜನೆ. ನಾನು ASS ಫಾರ್ಮಾ ಇಂಡಸ್ಟ್ರಿ. Hi everyone, I am Rahul, working on Swiggy Instamart. Hi everyone, I am Amaranda Solid. I am from Moga. I am a businessman. Before Kale, मेरा नाम हितेश कावल है. मैं मोबाइल इंजीनियर एप्पल और मैक स्टेशन. My name is Rai Korte. I am from Hello, मेरा स्कोर है. Hello, I am Amit Male. ನನ್ನ ಹೆಸರು ಅರವಿಂದ್ ನಾಡೇಕರ್. ನಾನು ಇಚಲಕರಂಜಿಯಲ್ಲಿ ಟ್ರಾನ್ಸ್ಪೋರ್ಟ್ ಆಫೀಸರ್ ಕೆಲಸ ಮಾಡ್ತಿದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು. माझं नाव सतीश भोसले. माझं आहे भांड्याचा व्यवसाय. मला प्रॉपर हॅलो, माझं नाव अमित भाईवती. माझं स्टेनलेस स्टीलचा बिझनेस. नमस्ते, माझं नाव राधापे. MM लोहार सरांचा विद्यार्थी. माझा बिझनेस आहे टुरिस्टचा, राहणार कोकण. Hi, my name is Sylvester Pinto. I am from Higher and I am working in this St. Melagros Studies of Other Cooperative Society, Joida branch manager. Thank you. Hi, myself Ambir Khan Bhagwan from Marathi medium. Now I am working as a maintenance manager. माझं नाव रोहित माने आहे. मी राहायला चिपळी आहे. लोहार सरांचा विद्यार्थी आहे, आदर्श विद्यार्थी. माझे 2 शॉप आहेत. मी होम बिझनेस आहे माझा. ग्रोसरी शॉप 2 आहेत माझे. थँक्यू. नमस्कार, माझे नाव विकांता विश्वनाथ देसाई. मी हाऊसवाईफ आहे. नमस्कार, माझे नाव रोहिणी निलजगी. मी रायबागमध्ये CBSE स्कूलमध्ये टीचर म्हणून वर्क करते.
नमस्कार, माझं नाव श्रीदेवी काळे, माझं काम शेतात. नमस्कार, माझं नाव रिया बालू. नमस्कार, माझं नाव शुभांगी चव्हाण, राहणार उत्तूर तालुका. माझं आहे. नमस्कार, माझं नाव सविता परशुराम जाधव, मी सध्या प्रायव्हेट हॉस्पिटलमध्ये नर्सिंग काम करते. माझं नाव आहे अनिता किरणपटे, मी पानवाडी करते. नमस्कार, माझं नाव राधा किरणपटे, मी गृहिणी आहे. ಗುಡ್ ಮಾರ್ನಿಂಗ್ ಎವ್ರಿವನ್. ನನ್ನ ಹೆಸರು ರಸ್ಕೇಶ ಮನ್ಸುಳೆ. ನಾನು ಕನ್ನಡ ಮಾಧ್ಯಮದ ವಿದ್ಯಾರ್ಥಿ. ರೈಟ್ ನಾವು ನಾನು ವಿದ್ಯುನ್ಮಾನ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ. ನನ್ನ ಎಲ್ಲ ಗುರುವೃಂದಕ್ಕೆ ನನ್ನ ನಮಸ್ಕಾರಗಳು. ನಾನು ಕನ್ನಡ ಮೀಡಿಯಂನಲ್ಲಿ ಓದಿದ್ದೀನಿ. ನಾನು ಈಗ ಕೌದಲ್ಗಿಯಲ್ಲಿ ಸಹ ಶಿಕ್ಷಕಿಯಾಗಿ ಶಿಕ್ಷಕ ವೃತ್ತಿಯಲ್ಲಿ ವರ್ಕ್ ಅನ್ನು ಮಾಡುತ್ತಿದ್ದೇನೆ. ಧನ್ಯವಾದಗಳು. मी RKS म्हणून चालवतोय. मी बेळगावमध्ये आहे, कॉलेज इंजिनियर. ನಾ ಫೋಟೋಗ್ರಫಿ ಮಾಡ್ತಿದ್ದೇನೆ. ಎಲ್ಲರೂ ಆಲ್ಮೋಸ್ಟ್ ನಾನು ನೋಡಿರ್ಬೋದು. ಇದೇ ಇರ್ತೀನಿ ಲೋಕದ, ನಾ ಎಲ್ಲೂ ಹೋಗಿಲ್ಲ, ಏನು ಲೋಕದ ಮೇ ಬಿ ಎಲ್ಲರೂ ನನ್ನ ನೆನಪೈತಿ, ಯಾರು ಮರ್ತಿಲ್ಲ. ಇದ್ರಾಗ ಎಲ್ಲರೂ ಮರ್ತಿರೋದು, ನಾನು ಯಾರು ಮರ್ತಿಲ್ಲ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಆರ್ತಿ ಒಳಗೆ ಅಂತ. ನಾನು ಈಗ ಅಡ್ವೊಕೇಟಾಗಿ ವರ್ಕ್ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ನಿರ್ಮಲಾ ನಾಯ್ಕ್, ನಾನು ಟೀಚರ್ ಆಗಿ ವರ್ಕ್ ಮಾಡ್ತೇನೆ. It was wonderful to know everyone and reconnect with each other once again. Thank you, everyone. So, without further delay, let's move towards the main part of today's function. शाळेच्या आठवणी, शिक्षकांचे मार्गदर्शन, मित्रांसोबत घालवलेले आनंदाचे क्षण, सगळ्यांनी मिळून केलेला दंगा आणि आज पुन्हा भेटल्याचा आनंद, या सगळ्या भावना प्रत्येकाच्या मनात दडलेल्या आहेत. To share these precious memories and feelings with everyone, I would like to warmly invite some of our friends to come forward and express their thoughts. First of all, I would like to invite Dastigir Mansure to come up on the stage. Everybody is listening. Kalpana Uta. ಬಿಸಿ ಊಟ ನಾವು ಚಲೋ ಮಾಡಿದ್ವಿ. ಸಭೆಗೆ ಬಂದಾಗ ನಮ್ಮ ಕಡೆ ಶುರು ಆಗಿತ್ತು. ಆಮೇಲೆ ಹೈಸ್ಕೂಲ್ ಟ್ಯಾಗ್ ಬಂದು ನಮ್ಮ ಜೊತೆ ಶುರು ಆಗಿತ್ತು. ಹಾಗೆ ನಮ್ಮ ಸೈಡ್ ಎಲ್ಲ ಕರ್ಕೊಂಡು ಆಗಿದ್ದೇವೆ. ಸಾರಿ, ನಾನು ಕನ್ನಡ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ಸ್ವಲ್ಪ ಕನ್ನಡ ಸ್ವಲ್ಪ ಏನೋ ಟಚ್ ಇದಾಗಿದೆ. ಸೊ ಐ ಸ್ಟಾರ್ಟ್ ವಿತ್ ಇಂಗ್ಲೀಷ್. ಓಕೆ, ಗುಡ್ ಆಫ್ಟರ್ನೂನ್ ಎವ್ರಿವನ್. So I would like to start my speech with this beautiful shloka. Om Guru Brahma, Guru Vishnu, Guru Deva Maheshwara, Guru Sakshat Parabrahma, Tasmai Shri Gurave Namah. Yeah, it's a great honor and immense pleasure standing here as a Haleya Kannada Madhyamada Vidyarthi, and after it's like feeling like traveling back to those times. And it's a immense pleasure after seeing all your faces, my friends' faces, and our beloved teacher faces. It fills my heart with immense joy and gratitude. Let's see, those were 10 years, not just our school days, those were the years which have helped in shaping your character, values, and dreams. We came to school with heavy bags and innocent smile, right? Innocent smile is only everyone. Okay. And we have studied in simple classrooms, and we have shared our lunch boxes without any differences, and we have played together. And what I would say, sorry. ಅರ್ಥ ಆಗ್ತಾ ಇದೆಯಲ್ಲ ಎಲ್ಲರಿಗೂ? So okay, in particular I will try to come in Kannada also. Same. So ಇದರಿಂದ ಮುಂಚೆ those were the times like ನಮ್ಮ ಹತ್ರ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಸ್ಮಾರ್ಟ್ ಫೋನ್ ಇರಲಿಲ್ಲ. ಸೊ ವಿ ಲುಕ್ ಫಾರ್ವರ್ಡ್ ಟು ಪ್ರತಿಭಾ ಕಾರಂಜಿ ಕಾಂಪಿಟೇಷನ್ ಎದುರು ನೋಡ್ತಾ ಇದ್ವಿ. ಆಮೇಲೆ ಸ್ಪೋರ್ಟ್ಸ್ ಆಗಿ ನೋಡ್ತಾ ಇದ್ವಿ, ಅಡ್ವರ್ಟೈಸ್ಮೆಂಟ್ ನೋಡ್ವಿ. ದ್ಯಾಟ್ ವಾಸ್ ದಿ ಥಿಂಗ್ಸ್ ವಿ ಯೂಸ್ ಟು ಗೆಟ್ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್. ಇದು ಕನ್ನಡ ಟ್ರಾನ್ಸ್ಲೇಷನ್. ಇವತ್ತಿಗೆ ಇಂಗ್ಲಿಷ್ ಏನೇ ಕಲ್ತೇವೆ ಅಂತಂದ್ರೆ ದಯವಿಟ್ಟು Still I remember, we have made 3 columns in the Kannada translation. A1,
ಒಂದು AN and ಒಂದು THET, IT ಇದು ಅದು still remember that. And whether it's Harpal sir's suggestion to differentiate between homonyms like accept ಸ್ವೀಕರಿಸು, accept ಹೊರತುಪಡಿಸಿ, expect ಬಯಸುವುದು. So like that. And whether it's a science or suggestion and keep on asking next day questions like previous topics, it made us to align our task daily. And whether it's a Udri teacher suggestion to Pythagoras theorem, which still we are using for GPS coordinates. Right now I'm using it for GPS coordinates to understand about the Pythagoras theorem. There are n number of memories, I would say the lessons taught by you all teachers. We'll be very thankful for that. And finally, I would like to bow my head to the school with respect to it. The school is not only educated us, it has created our identity, confidence, and direction in life. May our school produce good, respectful, compassionate, and successful citizens like us. And last but not the least, I would like to thank each of you, everyone who has attended this reunion possible. And special thanks to our core team, Ajay. Where is? Okay, please stand. Ajay, Manju, and Chandru, Aarti, Megha, Bhagya, Gauri, Swati, Santosh, Amir, Vidata, each and everyone who has contributed this and made this a successful event so far. And thank you everyone. May your friendship also last forever. I hope we will continue these events day on day basis. Yeah. Thank you everyone, each and everyone. Jai Hind, Jai Karnataka Bhate. ನನ್ನ ನಮಸ್ಕಾರಗಳು. ಗುರುವೃಂದ ಹಾಗೂ ನನ್ನ ಸ್ನೇಹಿತರಿಗೆ ಈ ಕಾರ್ಯಕ್ರಮವನ್ನ ಸಕ್ಸಸ್ಫುಲ್ ಆಗಿ ನಡೆಸ್ಕೊಡ್ಬೇಕಂದ್ರ ಎಷ್ಟು ಕಷ್ಟಪಟ್ಟ ಅನ್ನೋದು ನಿಮ್ಗೆ ಯಾಕೋ ಅಷ್ಟು ಗೊತ್ತಿಲ್ಲ. ಎಷ್ಟೋ ದಿನಗಳಿಂದ ಇದ ಪ್ಲಾನ್ ನಡೆದಿತ್ತು. ಜಸ್ಟ್ ಪ್ಲಾನ್ ನಡೆಯೋದು ಸ್ಟಾಪ್ ಆಗೋದು, ಪ್ಲಾನ್ ನಡೆಯೋದು ಸ್ಟಾಪ್ ಆಗೋದು. ಬಟ್ ಅಟ್ ಲಾಸ್ಟ್ ಇದ ಸೆಲೆಬ್ರೇಟ್ ಮಾಡೋಂಗ ಮಾಡಿದಾಗ ನಮ್ ಕೋರ್ ಟೀಮ್ಗೆ ಲಾಟ್ ಆಫ್ ಥ್ಯಾಂಕ್ಸ್. ಆಲ್ರೆಡಿ ಹೇಳ್ದಂಗ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನೋಡ್ರಿ ಈ ಸೆಂಟೆನ್ಸ್ ಹೇಳ್ತಾವ, ನಾವು ಮಾಡಿದ್ದಲ್ಲ, ಇದಕ್ಕೆ ಯಾವ್ದೋ ಮೊದ್ಲಿನ ಕಾಲದಾಗ ಬರೆದಿಟ್ಟಿದ್ದು. ದೇ ಆರ್ ಕಂಪೇರಿಂಗ್ ಟು ಬ್ರಹ್ಮ, ಗುರುವನ್ನ ಬ್ರಹ್ಮನ್ಗೆ ಹೋಲ್ಸಾಕತ್ತಿದ್ದಾರ. ನಾವೆಷ್ಟು ಲಕ್ಕಿ ಅದೇವಿ, ಟೀಚರ್ಸ್ ದಿಂದ ನಾವೆಲ್ಲ ಕಲಿತೇವಿ, ಶಿಕ್ಷಕರಿಂದ. ಬಟ್ ಈ ಮುಂದಿನ ಲೈಫ್ ಹೆಂಗ್ ಬರ್ತೈತಿ ಗೊತ್ತಿಲ್ಲ. ಆಂಡ್ರಾಯ್ಡ್ ಮೊಬೈಲ್ಸ್ ಅದಾವ, ಅದರಿಂದ ಕಲಾತಾರ. ಹಿಂದಾಗ ಗುರು ಇರ್ಬೇಕು, ಮುಂದ ಗುರಿ ಇರ್ಬೇಕು ಅಂದಾಗ ನಮ್ದು ಏನಾಗ್ತೈತಿ, ಯಾವ್ದೋ ಒಂದು ಕೆಲಸ ಸಾಧ್ಯ ಆಗ್ತೈತಿ, ಸಕ್ಸಸ್ ಆಗ್ತೈತಿ. ಇನ್ನು ನನ್ ಕಾಂಟ್ಯಾಕ್ಟ್ ಆಗದಾರ, ಮುಂದೆ ಹೆಂಗ್ ಏನ್ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಿದ್ದಾರ. ಜೈ ಹಿಂದ್, ಥ್ಯಾಂಕ್ಸ್. ಎಲ್ಲರಿಗೂ ನಮಸ್ಕಾರ. नमस्कार मंडळी, कसे आहेत सगळे? काय आवाज यायला लागला? All of you from myself especially because ನೀವೆಲ್ಲ ಸಲುವಾಗಿ ನಾವು ಒಂದು ಸ್ಟೇಜ್ ಮೇಲೆ ಹೋಗಿ ನಿಂತಿದ್ದೀವಿ ಈಗ. ಸೊ ಅದನ್ನ ಯಾವತ್ತೂ ಮರೆಯೋಕೆ ಚಾನ್ಸ್ ಇಲ್ಲ. ಹಾಗಾಗಿ ಫ್ರೆಂಡ್ಸ್ದು ಜಾಸ್ತಿ ಇನ್ವಾಲ್ವ್ಮೆಂಟ್ ನಮ್ಮಲ್ಲಿದೆ. ಯಾಕಂದ್ರೆ ಅವ್ರ ಜೊತೆ ನಮಗೆ ಮೋಟಿವೇಟ್ ಮಾಡಿದ್ದಾರೆ, ಫ್ರೆಂಡ್ಸ್ ಆಗಲಿ ಗುರುಗಳಾಗಲಿ. ಬರ್ತೇನೆ ಎಲ್ಲಾರು ಮಾತಾಡ್ತೀನಿ. ನಾನು ಹಾಕೋ ಸ್ಟೇಟಸ್ ಏನಂದ್ರೆ ಒನ್ ಮಹಾರಾಷ್ಟ್ರೀಯನ್ ರೇದ್ರೆ ಕನ್ನಡಿಗರ ಅಂತ ಇದೆ. ನಾವು ಯಾವಾಗ ಅದನ್ನ ತೋರಿಸಿಲ್ಲ, ಇದು ಒಂದು ವಿಶೇಷತೆ ನಮ್ಮಲ್ಲಿ. आज इतक्या वर्षानंतर सगळे एकत्र आलोय हे पाहून खूपच आनंद झाला. काही लोकांना पाहून वाटतंय अरे वा अजूनही तसाच आहे, आणि काही लोकांना असं वाटतंय की हा एवढा बदलला कधी, असे पण थोडे आपल्याकडे माहिती झाले. आपण आधी भेटायचो तेव्हा आपल्याला चर्चेत होते अभ्यास, नोकरी, प्रेम हा विषय होता पहिला. तर आजचा विषय आहे बीपी, शुगर आहे, मुलीचं शिक्षण आहे, EMI आहे, आणि इन्व्हेस्टमेंटचं प्लॅनिंग काय काय चाललंय हे आजचा विषय चाललेला आहे. पण एक गोष्ट अजूनही तशीच आहे, जी आहे ती आपली मैत्री आहे. आणि कन्नडमध्ये आपण म्हणतो स्नेह ಅಂದ್ರೆ ಜೀವನದ ಒಂದು ಸುಂದರವಾದ ಭಾಗ. आणि मराठीमध्ये म्हणतो मित्र कितीही जुने झाले तरी त्यांच्या आठवणी कधीही जुन्या होत नाहीत. पण खरंच आज आपण सगळे आलो, एवढा वेळ काढला, जुन्या आठवणी काढल्या, एकमेकांची टिंगल केलो नाही टिंगल, आता होणार आहे टिंगल. आणि हेच आपल्या मैत्रीचं खरं सौंदर्य आहे.
मैत्री अशीच राहू दे, हसणं असंच सुरू राहू दे, कितीही वर्ष गेली तरी आपली भेट अशीच होत राहू दे. चला मग भाषण पुरे, आता जेवण थोडा होण्याआधी आपण सगळे इकडे आणि फायनली एक शायरी बोलू शकतो ना मैं. कल की फिक्र में आज को मत होना, जो कल मिला है उसे खुलकर जीना. सफलता मिले तो घमंड मत करना, मुश्किल आए तो कभी हार मत मानना, क्योंकि जिंदगी का असली मतलब सिर्फ मंजिल तक पहुंचना नहीं है, बल्कि रास्ते में मिले अच्छे लोगों के साथ हर पल को यादगार बनाना है. शब्द कदाचित वेगळे होते पण भावना कधीच वेगळ्या नव्हत्या. स्पेशली तुम्ही मराठी मीडियम आणि आमचे कन्नड मीडियम हे आपण दोस्तीमध्ये कधी पण आणलं नाही, हे आपलं एक स्पेशल होतं. भाषेचे चित्र कधीच आपल्या मैत्रीमध्ये आलेलं नाही आहे. शब्द वेगळे, भाषा वेगळी, तरी भावनांचा रंग एकच होता. भारताच्या ह्या मातीमध्ये प्रत्येक भाषा माझी, प्रत्येक माणूस आपलाच होता. थँक्यू व्हेरी मच. Invite Khurshid Alam Mansoore on the stage. सगळ्यांना नमस्कार. आप सब लोगों को मेरा सलाम. ನಿಮ್ಮನ್ನೆಲ್ಲ ಇಲ್ಲಿ ನೋಡಿ ಬಹಳ ಸಂತೋಷ ಆಗ್ತಾ ಇದೆ. ನಿಮ್ಮನ್ನೆಲ್ಲ ಈಗ ನೋಡಿದ್ರೆ ನಮ್ಮ ಹಳೆಯ ಶಾಲೆಯ ನೆನಪುಗಳು, ಸವಿ ನೆನಪುಗಳು ನನ್ನ ಕಣ್ಮುಂದೆ ಬರ್ತಾ ಇದೆ. ರಿಯಲಿ ಇದು ಇವತ್ತಿನ ದಿನ ಸಂತೋಷದ ದಿನ, ಒಂದು ರೀತಿ ಮನಸ್ಸಿಗೆ ಆನಂದ. ಈ ಮೊದಲು ಈ ಕಾರ್ಯಕ್ರಮಕ್ಕೆ ಇನಿಷಿಯೇಟಿವ್ ತಗೊಂಡು ಮತ್ತು ಅರೇಂಜ್ಮೆಂಟ್ ಮಾಡಿದ ನಮ್ಮ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ವ್ಯಾಲ್ಯೂ ಎಡಿಷನ್ ಅಂತಾರಲ್ಲ, ಒಂದು ಎಡಿಷನ್ ಇನ್ಕ್ರೀಸ್ ಮಾಡಿದ್ರು ನಮ್ಮ ಟೀಚರ್ಸ್. ಅವರು ಇನ್ವಿಟೇಷನ್ ಅಕ್ಸೆಪ್ಟ್ ಮಾಡಿ ಬಂದಿದ್ದಕ್ಕೆ ಅದು ಒಂದು ವ್ಯಾಲ್ಯೂ ಎಡಿಷನ್ ಅಂತ ಹೇಳ್ಬೋದು ಈ ನಮ್ಮ ಕಾರ್ಯಕ್ರಮಕ್ಕೆ. ಎಲ್ಲ ಟೀಚರ್ಸ್ಗೆ ಧನ್ಯವಾದಗಳು. ನಮ್ಮ ಈಗ ನಮ್ಮ ನೌಶಾದ್, ನಮ್ಮ ಬ್ರದರ್ ಎಲ್ಲ ಟೀಚರ್ಸ್ ಎಜುಕೇಶನ್ ಅವ್ರದ್ದು ಹೇಗಿತ್ತು, ನಮ್ಮ ಇದರಲ್ಲಿ ಸ್ಟೈಲ್, ಅವ್ರದ್ದು ಟೀಚಿಂಗ್ ಸ್ಟೈಲು ಎಲ್ಲ ಅವರು ಕವರ್ ಮಾಡಿದ್ದಾರೆ. ಜಸ್ಟ್ ನಾನು ಗುರುಗಳ ಬಗ್ಗೆ ಅಂದ್ರೆ ಒಂದು ಮಾತು ಹೇಳಬಯಸ್ತೇನೆ. ಅಂದ್ರೆ ಈಗ ನಾವು ಇಲ್ಲಿ ಉಪಸ್ಥಿತರ ಇದರಲ್ಲಿ ಕೆಲವರು ಇಂಜಿನಿಯರ್ಸ್ ಇದ್ದಾರೆ, ಇಲ್ಲಿ ನಮ್ಮ ಇಂಡಿಯನ್ ಆರ್ಮಿಯಲ್ಲಿ ಇದ್ದಾರೆ, ಸ್ವಲ್ಪ ಕಮಾಂಡೋ ಕೂತಿದ್ದಾರೆ, ಇಲ್ಲಿ ಅಡ್ವೊಕೇಟ್ ಇದ್ದಾರೆ, ಇಲ್ಲಿ ನಮ್ಮ ಉಪಸ್ಥಿತರಿದ್ದಾರೆ, ಟೀಚರ್ಸ್ ಇದ್ದಾರೆ, ಅವ್ರ ಸ್ಟೂಡೆಂಟ್ಸ್ ಕೆಲವರು ಟೀಚರ್ಸ್ ಇದ್ದಾರೆ, ಟೀಚರ್ಸ್ ಇಲ್ಲಿ ಪ್ರೆಸೆಂಟ್ ಇದ್ದಾರೆ. ಮತ್ತೆ ವಿವಿಧ ಹುದ್ದೆಗಳಲ್ಲಿ ಅಂದ್ರೆ ಗೌರ್ಮೆಂಟ್ ಸರ್ವಿಸಸ್ ಇರಲಿ ಎಲ್ಲ ಏನು ಅವರು ಕೆಲವರು ತಮ್ಮದೇ ಆದ ಸ್ವಂತ ಬಿಸ್ನೆಸ್ ಅನ್ನು ಹೊಂದ್ಕೊಂಡಿದ್ದಾರೆ. ಸೊ ಅದಕ್ಕೆಲ್ಲ ಕಾರಣ ನಮ್ಮ ಗುರುಗಳು ಅಂತ ಹೇಳ್ಬೇಕು ನಾವು. ಯಾಕಂದ್ರೆ ಏನೇ ನಾವು ಸಾಧನೆ ಮಾಡಿರಬಹುದು ಅಥವಾ ಮಾಡಬಹುದು ಮುಂದೆ, ಅದಕ್ಕೆಲ್ಲ ಕ್ರೆಡಿಟ್ ನಮ್ಮ ಟೀಚರ್ಸ್ಗೆನೆ ಹೋಗುತ್ತೆ. ಸೊ ಟೀಚರ್ಸ್ಗೆ ಧನ್ಯವಾದಗಳು. ಮತ್ತೆ ಈಗ ಟೀಚರ್ಸ್ ಎಲ್ಲರ ಲೈಫಲ್ಲಿ ಟೀಚರ್ಸ್ ಅಂದ್ರೆ ಬಹಳ ಇಂಪಾರ್ಟೆಂಟ್. ಬಟ್ ಅದರಲ್ಲೂ ಸ್ಕೂಲ್ ಟೀಚರ್ಸ್ ಅಂದ್ರೆ ಇವ್ರಿಗೆ ನಮ್ಗೆ ಸ್ವಲ್ಪ ಫೌಂಡೇಶನ್ ಇದ್ದಂಗೆ. ಎಲ್ಲ ಟೀಚರ್ಸ್ ಅಂತೂ ನಮಗೆ ರೆಸ್ಪೆಕ್ಟಬಲ್ ಎಲ್ಲರೂ, ಬಟ್ ಆದ್ರೂ ಸ್ಕೂಲ್ ಟೀಚರ್ಸ್ ಅಂದ್ರೆ ನಮಗೆ ಬಹಳ ಮುಖ್ಯ ನಮ್ಮ ಲೈಫಲ್ಲಿ. ಸೊ ಇದು ಫೌಂಡೇಶನ್, ಈಗ ಫೌಂಡೇಶನ್ ಇಲ್ಲದೆ ಸ್ಟ್ರಾಂಗ್ ಫೌಂಡೇಶನ್ ಬೇಕು ಮನೆ ಕಟ್ಟಾಗೆ ಅಂತಾರೆ. ಸೊ ಅದೇ ನಾವೇನಾದ್ರು ಒಂದು ಸಾಧನೆ ಮಾಡ್ಬೇಕಂದ್ರೆ ಆ ಫೌಂಡೇಶನ್ ನಮಗೆ ಈ ಶಾಲೆಯಿಂದ ಮತ್ತು ಇಲ್ಲೆಲ್ಲ ಉಪಸ್ಥಿತರ ಇದ್ದಂತ ಟೀಚರ್ಸ್ ಇಂದ ಬಂದಿದೆ. ಟೀಚರ್ಸ್ಗೆ ಧನ್ಯವಾದಗಳು. आम्ही देशातून घोषणा घेतो, बोलो भारत माता की, बोलो भारत माता की. आज एवढी लोकांनी जमलो तर कुणाचा आवाज नाही. काय जेवणाचा काय नाही, काय चहा पिणाऱ्याला सांगा न्यायला म्हणतो. अरे अजून जेवायचं आहे की. मग सांगायला नाश्ता तर केला का नाही. मग आणि एकदा पुन्हा घेतो बा, बोलो भारत माता की, बोलो भारत माता की. गुरु ब्रह्मा गुरु विष्णू गुरुदेव महेश्वर गुरु साक्षात परब्रह्मा तस्मै श्री गुरुवे नमः. मी जास्त प्रामाणिक बोलणार आहे आता, त्याच्यानंतर हायस्कूल बोलतो. कारण मी गरिबी म्हणजे कसं आहे, मला शाळेला दप्तर पण नव्हतं. पहिल्यांदा तुम्हाला सांगा, म्हणजे आम्ही 1 रुपये 2 रुपयाची पिशव्या घेऊन शाळेला जात होतो. आज आपण काय पण असो ते त्यांच्यामुळे आम्ही अभिमानानं सांगतो. कारण मी 8वीला मी इथं शाळेला आलो, त्या टायमाला मला बस पासचे पण पैसे नव्हते. त्या टायमाला मला लोहार सराने 300 रुपयाची मदत केली. मला माझ्याकडे फक्त 1000 रुपये केली प्रत्येक दिवशी घेतलेले आहेत. कारण मला चिपळी सराने ज्या टायमाला शाळेत शिकवताना माझं डोकं का
म्हटलं तरी आज मी त्यांच्यामुळे मी सुधारले म्हणून मी त्याच्यानं सांगतो. कारण आमच्या गुड्डाने सर आम्हाला लोकांनी पट्टीनं मारत होते का आम्ही सुधारायला पाहिजे. आजकालची पोरं आमची काय करतात, आम्ही पप्पाचं कोण ऐकत नाही, आईचं कोण ऐकत नाही. जास्त शाळेला जा म्हटलं मी का जाऊ, आम्ही त्या टायमाला तसं काय म्हटलं, कारण आम्हाला शिक्षण देणारे त्या टायमाला आई वडिलांच्याकडे ताकद नव्हती. आज आमच्याकडे ताकद आहे. आम्ही पोरांनी चांगलं शिक्षण देऊया, चांगलं वागूया आणि व्यसन मुक्त मध्ये पहिला त्यांना हात धरूया म्हणून एवढं सांगून जय हिंद जय कर्नाटक. ಎಲ್ಲ ಗುರುಗಳಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳು. ಮೊದಲನೇದಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಭಾರತ ದೇಶ ಭಾವೈಕ್ಯತೆ ತುಂಬಿಕೊಂಡಿದೆ ಖರೆ ನಿಜವಾಗ್ಲು. ಬಟ್ ಅದನ್ನ ತೋರಿಸಿರೋದು ನಮ್ ಗೋಕಾಕ್ ಫಾಲ್ಸ್ ಅಲ್ಲಿ. ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯ ಇದೆ, ಮರಾಠಿ ಮೀಡಿಯಂ, ಕನ್ನಡ ಮೀಡಿಯಂ, ಉರ್ದು ಮೀಡಿಯಂ ಎಲ್ಲರೂ ಸೇರಿನೇ ನಾವು ಯಾವುದೇ ಕಾರ್ಯಕ್ರಮವನ್ನ ಮಾಡ್ತಿದ್ವಿ. ಎಲ್ಲರೂ ಸೇರಿನೇ ನಾವು ಎಲ್ಲಾ ಹಬ್ಬಗಳನ್ನ ಆಚರಣೆ ಮಾಡ್ತಿದ್ವಿ. ಅಲ್ಲಿ ಯಾವುದೇ ರೀತಿಯಾದಂತದ್ದು ಒಂದು ವಿಭಿನ್ನತೆ ಆಯ್ತು, ಒಂದು ಇದಾಯ್ತು, ಡಿಸ್ಕ್ರಿಮಿನೇಷನ್ ಅನ್ನೋದು ನಾವೆಲ್ಲೂ ನೋಡೇನೇ ಇಲ್ಲ. ಮೊದಲು ನಾವು ಹೇಳೋದು ಗೋಕಾಕ್ ಮೀನ್ಸ್ ಪ್ರೈಮರಿ ಸ್ಕೂಲ್, ಗೋಕಾಕ್ ಅಕಾಡೆಮಿ ಸ್ಕೂಲ್ ಇಂದ ಅನ್ನೋದೇ ನಮ್ ಗುರುತು, ಅದೇ ನಮ್ ಗುರುತು. ಅದು ಬಿಟ್ಟರೆ ಬೇರೆ ಯಾವ್ದು ಇಲ್ಲ. ಕನ್ನಡ ಮೀಡಿಯಂ, ಮರಾಠಿ ಮೀಡಿಯಂ, ಉರ್ದು ಮೀಡಿಯಂ ಅಂತ ಇಲ್ಲ. ನಮ್ ಗುರುತೇನು, ನಾವು ಗೋಕಾಕ್ ಫಾಲ್ಸ್ ಸ್ಕೂಲ್ ಅಲ್ಲಿ ಕಲಿತು ಬಂದಿದ್ದೀವಪ್ಪ, ಅದೊಂದೇ ನಮ್ ಗುರುತು. ಅದನ್ನ ಬಹಳ ಮೊದಲು ಹೇಳಕ್ ಇಷ್ಟಪಡ್ತೇನೆ. ಆಮೇಲೆ ಇನ್ನೊಂದು, ನಾನು ಈಗ ಮೊದಲನೇದಾಗಿ ಟೀಚರ್ ಆಗಿನೇ ಕೆಲಸ ಮಾಡ್ತಾ ಇದ್ದೀನಿ, ನಾನು ಶಿಕ್ಷಕಿ ಆಗಿನೇ ಕೆಲಸ ಮಾಡ್ತಾ ಇದ್ದೀನಿ. ಶಿಕ್ಷಕ ವೃತ್ತಿ ಎಂತದನ್ನೋದು ಈಗ ನಿಜವಾಗ್ಲೂ ಅನ್ಕೊಂಡ್ ಬಂದಿದೆ ನನಗೆ. ಎಲ್ಲಾ ಟೀಚರ್ಸ್ ನಮ್ ಸಲುವಾಗಿ ಎಷ್ಟು ಕಷ್ಟ ಪಟ್ಟಿದ್ದಾರೆ ಅನ್ನೋದು ನಿಜವಾಗ್ಲೂ ಅನುಭವಿಸ್ತಾ ಇದ್ದೀನಿ ನಾನು ಇವಾಗ ಸದ್ಯಕ್ಕೆ. ನಾನು 1, 2, 3ನೇ ಕ್ಲಾಸ್ ಕಲ್ಸಿರೋದು ಕದ್ರೋಳ್ ಟೀಚರ್. ನನಗೆ ಬರೆಯಕ್ ಬರ್ತಿದ್ದಿಲ್ಲ. ನನಗೆ 2 ಲೈನ್ ಬುಕ್ ಅಲ್ಲಿ ಬರೆಯಕ್ ನನಗೆ ಬರ್ತಿದ್ದಿಲ್ಲ. ಇವ ದಸ್ತಗೀರ್ ಸ್ವಲ್ಪ ಚೆನ್ನಾಗಿ ಬರೆಯವ ನಮ್ ಕ್ಲಾಸ್ ಅಲ್ಲಿ. ಅವರು ಅವ್ರನ್ನ ಬಾಳ ಅವರು ನನಗೆ ರಪ್ಪ ಹೊಡೆದಿದ್ದು ನನಗೆ ಇನ್ನೂ ನೆನಪಿದೆ. ಇಲ್ಲಿ ಕಪ್ಪ ಹೊಡೆದಿದ್ದು ನಮ್ಮ ತಾಯಿ ಕೂಡ ನೆನೆಸ್ತಾಳೆ ಇವತ್ತಿಗೂ. ಅವತ್ತವ್ರು ಹೊಡೆದಿದ್ದು ಇವತ್ತಿಗೆ ನನಗೆ ಅನ್ನ ಹಾಕ್ತಾ ಇದೆ ನಿಜವಾಗ್ಲು. ಅವತ್ತವ್ರು ನನಗೆ ಅವತ್ತು ಹೊಡೆದಿದ್ದು ಇವತ್ತು ನನಗೆ ಅನ್ನ ಹಾಕ್ತಾ ಇದೆ. ಅದು 3 ವರ್ಷ ಕಂಟಿನ್ಯೂ ಅವ್ರ ಕೈಲಿ ಕಲಿತ್ವಿ. ಇವತ್ತು ಅವರಿಂದಾನೇ ಒಂದ್ ಅಕ್ಷರ ಕಲಿತೆ. ನಾನು ನಿಜವಾಗ್ಲು ಬಹಳ ಹೆಮ್ಮೆ ಅನ್ಸುತ್ತೆ ಅಂತ ಮಾತಾಡೋದನ್ನ ನೋಡೋಕೆ. ಆಮೇಲೆ ಹೈಸ್ಕೂಲಿಗೆ ಬಂದ್ವಿ. ಹೈಸ್ಕೂಲಲ್ಲಿ ಕೂಡ ಯಾವುದೂ ಟೀಚರ್ ನಮ್ಗೆ ಇದೇ ರೀತಿಯಲ್ಲಿ ಅವ್ರು ಕಲ್ಸಿರುವಂತಹ ಒಂದು ಪದ್ಧತಿ ಅದು ಇದು ಇವತ್ತಿಗೂ ನಾನು ಅಳವಡಿಸ್ಕೊಂಡಿದ್ದೀನಿ. ಅದನ್ನ ನಮ್ಮ ನೈಟ್ಸ್ ಇವತ್ತಿಗೂ ನಂಗೆ ನೆನಪಿದೆ. ಅವ್ರು ಹೇಳ್ತಿರುವಂತಹ ಕನ್ನಡ ಮಹಾಭಾರತದ ಕಥೆಗಳಾಯ್ತು, ಆಮೇಲೆ ಛಂದಸ್ಸನ್ನ ಅಲಂಕಾರವನ್ನ ಬಿಡಿಸಿದ್ದು, ಆಮೇಲೆ ನೀತಿ ಕಥೆಗಳನ್ನ ಹೇಳಿದ್ದು ಇವತ್ತಿಗೂ ನನಗೆ ನೆನಪಿದೆ. ನಮ್ ಸಾಂಗ್ಲಿ ಸರ್ ಆಯ್ತು. SST ಅಂದ್ರೆ ಯಾರು ಇಷ್ಟ ಆಗ್ತಿದ್ದಿಲ್ಲ. ಅದ ಹೈಸ್ಕೂಲಿಗೆ ಬಂದ ಮೇಲೆ SST ಪ್ರೀತಿ ಮಾಡಕತ್ವಿ. ಯಾಕಂದ್ರೆ ಸಾಂಗ್ಲಿ ಸರ್ ಇಂದ ಮತ್ತೆ ಸಿಟಿ ಮನಿ ಸರ್ ಇಂದ ಗೊತ್ತೇ ಇರಲಿಲ್ಲ ನಮಗೆ SST ಅಂತಂದ್ರೆ ನಮ್ಗೆ ಇಷ್ಟನೇ ಆಗ್ತಿರ್ಲಿಲ್ಲ. ಅದನ್ನ ಓದಕ್ ಕಲ್ತಿರೋದು ಸಾಂಗ್ಲಿ ಸರ್ ಇಂದ ಮತ್ತೆ ಸಿಟಿ ಮನಿ ಸರ್ ಇಂದ ನಾವು. ಆಮೇಲೆ ನಮ್ಮ PE ಟೀಚರ್ಸ್ ಕೂಡ, PE ಅಂದ್ರೆ ಈಗ ನಾನು ವರ್ಕ್ ಮಾಡ್ತೀನಿ ಸ್ಕೂಲಲ್ಲಿ, ನೋಡ್ತೀನಿ PE ಯಾಕೆ ಕೂಡ ಮಾಡಿಸ್ತಾರೆ ಇಲ್ಲ. ಬಟ್ ಯಾವುದೇ ಕಾರ್ಯಕ್ರಮ ಮಾಡಿದ್ರು ನನಗೆ ಅನ್ಸೋದು ನಮ್ಮ ಸ್ಕೂಲ್ ತರ ಇಲ್ಲ ಬಿಡಿ. ನಾವು ಕಲ್ತಾಗಿಂದ ಇಲ್ಲ ಇಲ್ಲಿದು ಇದ್ದಾಗ ನನ್ ಭಯ ಬರುತ್ತೋ ಹೊರತು ಸಂಪೂರ್ಣ ಕಾರ್ಯಕ್ರಮ ಅಂತ ಯಾವ್ದು ಕಾರ್ಯಕ್ರಮವನ್ನ ನಾವು ಒಪ್ಕೊಂಡಿಲ್ಲ ಇವತ್ತಿಗೂ. ಅದು ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಪ್ರತಿಯೊಬ್ರು ಗುರುಗಳು, ಯಾವೊಬ್ರು ಗುರುಗಳು ಇಂತಲ್ಲಿ ಕಡಿಮೆ ಇಲ್ಲ. ಮತ್ತೆ ಹೇಳಿದಾಗ ಐದನಂತೆ ನಾವು ಯಾವತ್ತು ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಕಲಿತ್ವಿ. ನಮಗ್ ಇಂಗ್ಲಿಷ್ ಅಂದ್ರೆ ಗೊತ್ತಿರ್ಲಿಲ್ಲ. 5ನೇ ಕ್ಲಾಸಿಗೆ ಬಂದ ತಕ್ಷಣ ಇಂಗ್ಲಿಷ್ ಬಂತು. ಒಂದೊಂದು ಗುರುಗಳು ಬಂದ್ರು. ಅವರು ನಮ್ಗೆ ಇಲ್ಲಿ ಬಡಿಯೋರು, ನೆತ್ತಿ ಮೇಲೆ ಬಡಿಯೋರು. ಅವ್ರಿಗೆ ನೆನಪಿದೀನಿ ಇಲ್ಲ ನಮ್ಗೆ ಗೊತ್ತಿಲ್ಲ. ಯಾರಿಗೆ ನೆನಪಿದೆ ಕನ್ನಡ ಕೊಡ್ತಾರೆ, ಎಲ್ರಿಗೂ ನೆನಪಿರ್ಬೋದು, ಎಲ್ಲರೂ ಮಾಡ್ಕೊಂಡಿದ್ವಿ ನಾವು. ಇಲ್ಲಿ ನೆತ್ತಿ ಮೇಲೆ ಬಡಿಯೋರು ನಮಗೆ ಚಾರ್ಟ್ ಪ್ರಿಪೇರ್ ಮಾಡಿಸಿ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಅದನ್ನೇ ಹೇಳ್ಬೇಕು ಮಾಡ್ಬೇಕು ಅಂತ ಹೇಳಿ ಬಹಳ ಚೆನ್ನಾಗಿ ಹೇಳ್ಕೊಟ್ರು ಇಂಗ್ಲಿಷ್. ನಿಜವಾಗ್ಲೂ ಇವತ್ತಿಗೂ ನೆನಪಿದೆ. ಅವ್ರು ಬರ್ಸಿರೋ ನೋಟ್ಬುಕ್ ಇವತ್ತಿಗೂ ನನ್ನ ಹತ್ರ ಇದೆ. ಅದು 4 ಕೆರೆ ಒಳಗೆ ಬರ್ಸಿರೋ ನೋಟ್ಬುಕ್ ಇವತ್ತಿಗೂ ಇದೆ ನನ್ನ ಹತ್ರ. ಬಹಳ ಅಂದ್ರೆ ಬಹಳ ಇಂಪ್ರೂವ್ಮೆಂಟ್ ಆದ್ವಿ ಅವರಿಂದ ನಾವು. ಬಹಳ ಈ ತರ ಒಬ್ಬರೇ ಟೀಚರ್ ಹೇಳ್ಕೊತ ಹೋದ್ರೆ ದಯವಿಟ್ಟು 1 ವರ್ಷ ಆದ್ರೂ ಸಾಕಾಗಿಲ್ಲ ನಮಗೆ. ಅಷ್ಟು ಅನುಭವ ಇದೆ ಈ ಸ್ಕೂಲಿಂದ ನಮಗೆ. ಬಹಳ ಅಂದ್ರೆ ಬಹಳ ಒಂದು ಒಳ್ಳೆ ರೀತಿಯಿಂದ ಕಲಿಸ್ಕೊಟ್ಟು ನಮ್ಗೆ ಬಹಳ ಇದು ಮಾಡಿದ್ದಾರೆ. ಆ ವೃತ್ತಿ ಒಳಗೆ ನಾವು ಮಾಡ್ತಾ ಇದ್ದೀನಿ ಅನ್ನೋದು ನಮಗೊಂದು ಹೆಮ್ಮೆ. ಅವ್ರು ಇವತ್ತು ಅವರಿಂದ ನಾವು ಅವ್ರು ನಮ್ಮನ್ನ ಇವತ್ತು ಹೆಮ್ಮೆ ಕೊಡೋದನ್ನ ಮಾಡ್ತಾ ಇದ್ದಾರೆ. ನನ್ನ ಮಕ್ಕಳಿಗೂ ನಾನು ಅದೇ ರೀತಿ ಕಲಿಸುವಂತ ಯೋಗ್ಯತಾ, ಆ ಬುದ್ಧಿ ಅವರಿಂದ ನನಗೆ ಬರಲಿ ಅಂತ ಎಲ್ರಿಗೂ ನಮಸ್ಕಾರ ಮಾಡಿ ಕೇಳ್ಕೊತೀನಿ ನಾನು. ದಯವಿಟ್ಟು ಎಲ್ಲರೂ ಹರಿಸ್ಬೇಕು. ಆಮೇಲೆ ಮಾತಿ ಬರಂಗಿಲ್ಲ ಹೇಳೋಕೆ. ನಿಜವಾಗ್ಲು ಬಹಳ ಅಂದ್ರೆ ಬಹಳ ಹೆಮ್ಮೆ ಅನ್ಸುತ್ತೆ. ಎಲ್ರಿಗೂ ಧನ್ಯವಾದಗಳು, ಎಲ್ರಿಗೂ. ಆಮೇಲೆ ಆ ಟೈಮಲ್ಲಿ ಈಗ ಮಕ್ಕಳಿಗೆ ಯೂಟ್ಯೂಬ್ ಇದೆ, ChatGPT ಇದೆ, ಗೂಗಲ್ ಇದೆ, ಎಲ್ಲ ಸರ್ಚ್ ಮಾಡ್ತಾರೆ ಪಟ ಬುಕ್. ಆ ಟೈಮ್ ನಮಗೆ ಒನ್ ಅಂಡ್ ಓನ್ಲಿ ದ ಸೋರ್ಸ್ ವಾಸ್ ದ ಟೀಚರ್. ಟೀಚರ್ ಮೂಲಕನೇ ಬರ್ಬೇಕು. ನಮ್ಗೆ ಏನ್ ಬಂದ್ರು ಅವ್ರು ಏನ್ ಹೇಳ್ತಾರೆ ಅದ ಫೈನಲ್. ಇದು ಪೇಪರ್ ಕರೀದೆ ಅಂದ್ರೆ ಕರೀನೆ ನಮ್ಗೆ ಅವ್ರು ಹೇಳಿದ್ದು. ಅವ್ರು ಮನಸ್ಸಂಗಿಲ್ಲ, ಅವ್ರಿಗೆ ಪೇಪರ್ ಕರೀದೆ ಅಂದ್ರೆ ಕರೀನೆ. ಬಟ್ ಇವಾಗ ಹಂಗಿಲ್ಲ. ಅವರೇ ಒನ್ ಆಫ್ ದ ಸೋರ್ಸ್ ಇದ್ರು ನಮಗೆ. ಎಜುಕೇಶನ್ ಸೋರ್ಸ್ ಅಂದ್ರೆ ಟೀಚರ್, ಅದೇ ಒಬ್ಬರೇ ಇದ್ರು ನಮಗೆ. ಬಟ್ ಇವಾಗ ಆತರ ಇಲ್ಲ. ದಯವಿಟ್ಟು ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ.
ಇವತ್ತೇನು ಒಂದು ಬುದ್ಧಿ ಇದೆ, ನಾಲೆಜ್ ಇದೆ ಅಂದ್ರೆ ಎಲ್ಲ ಅವರ ಪಾದಕ್ಕೆ, ಅದು ಎಲ್ಲ ಅವರ ಪಾದಕ್ಕೆ, ಅವರಿಂದಾನೇ ಎಲ್ಲ ನಾವು ಕಲ್ತಿರೋದು. ಎಲ್ಲಾ ಗುರುಗಳಿಗೂ, ಎಲ್ಲಾ ಗುರುಗಳಿಗೂ ಹೃತ್ಪೂರ್ವಕವಾಗಿ ಶಿರಸಾಷ್ಟಾಂಗ ನಮಸ್ಕಾರ ಹೇಳೋಕೆ ಇಷ್ಟಪಡ್ತೀನಿ ಈ ವೇದಿಕೆಯ ಮೂಲಕ. ನಾನು ಇದೊಂದು ಅವಕಾಶ ಸಿಕ್ಕಿರೋದು ದೊಡ್ಡ ಅವಕಾಶ. ನಮಗೆ ಹೇಳ್ಬೇಕು ಅನ್ಕೊಂಡಿದ್ವಿ, ಬಟ್ ಇವಾಗ ಸಿಕ್ಕಿತ್ತದು. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. आज मैं जो भी हाजिर हुए सभी अतिथियों को, मेरे दोस्तों को, मेरी सहेलियों को, सभी को प्यार भरा सभी। आज मैं इस छोटी से मौके पर मुझे बात करने के लिए जो मौका दिया है, उसकी शुरुआत सिर्फ एक शायरी से करती हूँ। कलम की हाथ में लिखना सिखाया आपने, कलम की हाथ में लिखना सिखाया आपने, मंजिल के सामने रास्ता दिखाया आपने। हम तो बस पुतले थे, शऊर दे के इंसान बनाया आपने। हम तो बस पुतले थे, शऊर देकर इंसान बनाया आपने। आज हम यहाँ एक खूबसूरत और प्यारे संगम और इकट्ठा हुए हैं। एक ऐसा मौका है जहाँ पुरानी यादें ताजा होती है और दिल के रिश्ते मजबूत होते हैं। और हमारे असातिज़ाओं को हम ऐसे बहुत सी जगहों पर मिलते हैं। कभी मुझे खुद को हिम्मत नहीं हुई कि मैं मेरे असातिज़ाओं को जाकर बात करूं, क्योंकि वो उतना एहतराम था। आज जो हम हमारी जिंदगी में एक बहुत बड़े अहदे पर भी हैं और जो कुछ बने हैं, आज सभी वो जो रिश्ता हमें दूसरों से इज्जत मिल रही है, वो सब हमारे असातिज़ाओं की बदौलत है। अभी भी मैं भी स्कूल में एज ए टीचर वर्क करती हूँ। अभी भी मुझे लगता है, अभी भी मुझे वो जो अटैचमेंट है वो मेरी स्कूल से बहुत ज्यादा है। अभी भी जब भी कोई फंक्शन देखो, ये मेरे स्कूल जैसा नहीं हुआ। और कभी भी हमारे यहाँ स्कूल में जहाँ हम पढ़े, कभी ऐसा नहीं हुआ कि एक उर्दू मीडियम से है, एक कन्नड़ा मीडियम से, कभी भी किसी टीचर ने, किसी फ्रेंड्स ने कभी ऐसा नहीं बताया। आज जब हम मिले हैं, सब एकजुट होकर मिले हैं। दिखने में तो सब एक जैसे दिख रहे हैं, पर जैसे उनके हालात बदले हैं, जैसे उनकी शनाख्त बदली है, वैसे ही हम आज हैं। और ज्यादा वक्त न लेते बस यही कहती हूँ कि जो हमारी स्कूल है, जो हमारे भाईचारा है, यही आगे भी कायम रहे और हमारे असातिज़ाओं को अल्लाह ऐसी उम्र दराज़ी दे कि अल्लाह उनसे हमारी रोजी के लिए भी कबूल करता है। ಈಗ ನಾನು ಮಾತಾಡಕ್ಕೆ ಬರ್ಬೇಕಾದ್ರೆ ಬಹಳ ಟೈಮ್ ತಗೋಬೇಡ್ರಿ ಅಂತ ಹೇಳ್ಯಾರ. ನಾ ಏನಾರ ಒಂದು ಈ ಕಡೆ ಮಾಡಿದ್ನಂದ್ರೆ ಕ್ಷಮಿಸ್ರಿ. ಇವತ್ತಿನ ಈ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ನನ್ನ ಶಿಕ್ಷಕ ವೃಂದವನ್ನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸಿ, ಇಷ್ಟು ಪೇಷನ್ಸ್ ಆಗಿ ಒಂದು ಸ್ಟೂಡೆಂಟ್ಸ್ ಆಗಿ ನಮ್ಮ ಮಾತುಗಳನ್ನು ಕೇಳ್ತಾ ಇದ್ದೀರಿ. ಎಲ್ಲರಿಗೂ ಧನ್ಯವಾದಗಳು. ಹೆಂಗ್ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಕಲ್ಪನೆನೂ ನಮಗಿಲ್ಲ, ಆದ್ರೂ ಎಂಜಾಯ್ಮೆಂಟ್ ಮಾಡ್ತಾ ಇದ್ವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಗಮಿಸಿದ ನನ್ನ ಎಲ್ಲ ಸ್ಟೂಡೆಂಟ್ಸ್ ಅನ್ಬೇಕು, ವಿದ್ಯಾರ್ಥಿಗಳು ಅನ್ಬೇಕು, ಫ್ರೆಂಡ್ಸ್ ಅನ್ಬೇಕು, ಅಥವಾ ಏನು ಈಗ ಕಾಣ್ತಾ ಇದ್ರೆ ಈ ಒಂದು ಕುಂತಿರುವಂತ ಎಲ್ಲ ನನ್ನ ಗೆಳತಿಯರು ಎಲ್ಲ ಹೆಂಗಂದ್ರೆ ಒಂದು ಎಕ್ಸಾಮಿನೇಷನ್ ಬಂದು ಹಾಲ್ನಾಗ ಕೂತಿದ್ದ ಈ ಹಾಲ್ ನಮ್ಗೆ ಬಹಳ ನೆನಪಾಗ್ತದ್ರಿ. ಮತ್ತೆ ಈ ಕಾರ್ಯಕ್ರಮಕ್ಕೆ ಆಗಮನಿಸಿದ ಎಲ್ಲ ಶಿಕ್ಷಕ ವೃಂದದಲ್ಲಿ ಕೆಲವು ಶಿಕ್ಷಕರನ್ನ ನಾವು ಕಳ್ಕೊಂಡಿದೀವಿ. ಅವ್ರ ನೆನಪಾಗ್ತದ ನಮ್ಗ. ಆದ್ರ ಶೇರ್ ಮಾಡ್ಕೊಳಕ್ ಇವತ್ತಿನವರೆಗೂ ಇಲ್ಲಿ ಬರ್ಬೇಕಂತಂದ್ರೆ ಬಹಳ ನಾವು ಪ್ರಯತ್ನ ಪಟ್ಟೇನಿ. ನನಗೋಸ್ಕರನ ಲೇಟ್ ಆಯ್ತೇನೋ ಈ ಕಾರ್ಯಕ್ರಮ ಅನ್ಸದ. 12 ವರ್ಷ ನಾನು 300 ಕಿಲೋಮೀಟರ್ ದೂರನ ಇದ್ದೆ. ಕನ್ನಡ ಮಾತಾಡ್ಬೇಕಂತ ತುಂಬಾ ಆಸೆಯಿಂದ ಬಂದಿದ್ದೆ ಇಲ್ಲಿ. ಮತ್ತೆ ಈ ಕಾರ್ಯಕ್ರಮದಲ್ಲಿ ಕನ್ನಡ, ಮರಾಠಿ, ಉರ್ದು ಅಂತ ನಾನು ಭೇದಭಾವ ಹೇಳ್ತಾ ಇಲ್ಲ, ನನ್ನ ಒಂದು ಅನುಭವನ ಹೇಳ್ತೀನಿ. ನಾವು ಕಲಿತ ಭಾಷೆ ನಮ್ಗೆ ಯಾವತ್ತೂ ಪ್ರಿಯನೇ. ಅವರೆಲ್ಲ ನನ್ನ ವಿದ್ಯಾರ್ಥಿಗಳು ಹೇಳಿದಂತೆ ಎಲ್ಲ ಸರ್ ಹೆಸರು ತಗೊಂಡ್ರು, ಆ ಸರ್ ಇವರು, ಈ ಸರ್ ಇವರು, ಹಂಗ ಯಾವ ಸರ್ ಹೆಸರು ತಗೋಬೇಕಂತ ಮಾತಾಡಕತ್ರ 1 ತಾಸೇನೋ 2 ತಾಸು ಆಗ್ಬಿಡ್ತ. ಆದ್ರೆ ಎಲ್ಲರೂ ನಮ್ಗೆ ಇನ್ಸ್ಪೈರ್ ಆಗ್ಯಾರ ಸರ್ಗಳು. ಒಂದೊಂದು ವಿಷಯಕ್ಕೂ ಇನ್ಸ್ಪೈರ್ ಆಗ್ಯಾರ. ಒಂದೊಂದು ಘಟ್ಟಕ್ಕೆ ಹೋದ್ರ ನಮ್ಮ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕಾದ್ರೂ ನಮಗೇನ್ ಅನ್ಸತ್ತೆ, ಇದು ಎಷ್ಟೇ ಫೀಸ್ ಕೊಟ್ರು ನಾವು ನಿಮ್ ಸ್ಕೂಲ್ಗೆ ಹಾಕೇವಿ, ಆದ್ರೆ ನಮ್ಮ ಪ್ರಾಥಮಿಕ ಶಾಲೆ, ನಮ್ಮ ಒಟ್ಟಾರೆ ಕಡಿಮೆ ಹಂಗ ಸ್ಕೂಲ್ ಬರಲ್ಲ ಅಂತಾನೆ ಅನಿಸ್ಬಿಡ್ತದೆ. ಒಂದು ದಿನ ಅನ್ಸಂಗಿಲ್ಲಪ್ಪ, ನಾವು ಯಾವ ರಾಜ್ಯಕ್ಕೆ ಹೋದ್ರು, ಯಾವ ಜಿಲ್ಲೆಗೆ ಹೋದ್ರು, ಯಾವ ತಾಲೂಕಿಗೆ ಹೋದ್ರು, ನಮ್ ಸ್ಕೂಲ್ ಅಂತ ಸ್ಕೂಲು ನಿಮ್ಗೆ ಸಿಗಲ್ಲ, ನಮ್ ಸಿಕ್ಕಂತ ಶಿಕ್ಷಕರು ನಿಮಗೆ ಸಿಗಲ್ಲ. ನಾವು ಒಂದು ಶಿಕ್ಷಕರಾಗಿವಿ, ಆದ್ರೆ ಎಲ್ಲ ನಾವು ಈಗ ಆಂಡ್ರಾಯ್ಡ್ ಆಗಿ ಬಿಟ್ಟಿವಿ. ಮೊದ್ಲಿನ ಶಿಕ್ಷಕರು ರೆಫರ್ ಮಾಡ್ತಿದ್ರ, ನಮಗ್ ಬಂದು ಹೇಳುವಾಗ ನಮಗ ಶಿಸ್ತಿನಿಂದ ನಮ್ ಪಾಠ ಹೇಳ್ತಿದ್ರ. ಆದ್ರೆ ಈಗ ನಾವೇನ್ ಮಾಡ್ತೀವಿ, ಮಕ್ಕಳನ್ನ ನೋಡ್ಕೊಂಡು ಪಾಠ ಹೇಳ್ಬೇಕಾಗೈತಿ. ಇಲ್ಲಿ ಕಲ್ತು ನಾನು ಅಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡೋದು ಹೆಮ್ಮೆ ಅನಿಸ್ತತಿ. ಆದ್ರ ಅನಿಸ್ತತಿಪ್ಪ
ಸರ್ ನೋಡ್ಲಿ, ನನ್ ನೋಡ್ಲಿ ನನಗೆ ಹೇಳಿ ಅನ್ನುವಂತ ಪ್ರೀತಿ ಬರ್ತಿತ್ತು. ಈಗ ಮಕ್ಕಳನ್ನ ಕಾನ್ಸಂಟ್ರೇಷನ್ ಮಾಡ್ಬೇಕಂದ್ರೆ ಒಂದು ದೊಡ್ಡ ಸವಾಲ ಅನ್ಕೋಬೇಕು. ಎಲ್ಲ ಮಕ್ಕಳು ಏನ್ ಟೀಚರ್ ಹೇಳ್ತಾರ ಎಲ್ಲ ಮೊಬೈಲ್ನಾಗ ಎಲ್ಲ ಬರ ಆನ್ಸರ್ ಬಂದ್ಬಿಡ್ತಾವ. ನಾವೇನ್ ಅಂತಿದ್ವಿ ಅಂದ್ರೆ ಕೇಳಿಲ್ಲ ಅಂದ್ರೆ ನಮ್ಮ ಮನೆಗೆ ಒಂದು ಉತ್ತರ ಹೆಂಗ್ ಬರ್ತಿದ್ವಿ, ಹಿಂಗ್ ಮಾಡ್ತಿದ್ವಿ. ಎಲ್ಲಾ ಸರ್ಗಳು ಕೋಚ್ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಈ ಗ್ರೂಪ್ನ್ಯಾಗ ಇರುವಂತಹ ಎಲ್ಲ ಫ್ರೆಂಡ್ಸು ಎಲ್ಲ ಒಳ್ಳೆ ಉದ್ಯೋಗದಾಗ ಅದರಿ. ಎಲ್ಲರನ್ನು ನಾವು ಮಿಸ್ ಮಾಡ್ಕೊಂಡಿದ್ವಿ. ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಇಷ್ಟ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಅನುಭವವಿದೆ ಮತ್ತು ಬದುಕಿನ ಪಾಠವಿದೆ. ನಮ್ಮ ಬದುಕಿಗೆ ದಾರಿ ತೋರಿಸುವಂತಹ ಅಮೂಲ್ಯವಾದಂತಹ ಹಿತನುಡಿಗಳನ್ನ ನೀಡುವ ನಮ್ಮ ಗೌರವಾನ್ವಿತ ಗುರುಗಳು ಆತ್ಮೀಯವಾಗಿ ಆಹ್ವಾನಿಸುತ್ತೇನೆ. ಅವರು ಎಲ್ರಿಗೂ ಇದೇನಾ ಇವತ್ತಿಗೂ ಟೀಚರ್ಸ್ ಮಾತು ಕೇಳಬೇಕಂತ ಯಾರ್ಯಾರಿಗೆ ಅನಿಸ್ತಾ ಇದೆ? ಎಲ್ರಿಗೂ ಅನಿಸ್ತಾ ಇದೆನಾ? ಸ್ಟೂಡೆಂಟ್ಸ್ ಇದೇನಾ ಎಲ್ರಿಗೂ ಕೇಳಬೇಕಾ? ಎಲ್ರು ಮೊದಲನೇದಾಗಿ ನಾನು ನಮ್ಮ ಹೈಸ್ಕೂಲ್ ಓಲ್ಘಾಟ್ ಅಕಾಡೆಮಿ ಗುರುಗಳಾಗಿರುವಂತ ನಾಯಿಕ್ ಸರ್ ಅನ್ನ ಬೇಡ್ಕೋತೀನಿ, ಒಂದೆರಡು ತಮ್ಮ ಅನಿಸಿಕೆಗಳನ್ನ ಹಂಚ್ಕೋಬೇಕು ಅಂತ ಹೇಳಿ. ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ನನ್ನ ಗುರು ಬಳಗಕ್ಕೆ ಪ್ರಪ್ರಥಮವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ ಬಯಸುತ್ತೇನೆ. ಬಹಳ ಮಂದಿ ಗೊತ್ತಿತ್ತಿಲ್ಲ ಆಮೇಲೆ ನನಗೆ ಕಲಿಸಿದಂಥ ಗುರುಗಳನ್ನ ನಿಮಗೆ ಕಲಿಸ್ಯಾರ, ನಿಮಗೆ ಕಲಿಸಿದಂಥ ಗುರುಗಳನ್ನ ನನಗೆ ಕಲಿಸ್ಯಾರ ಅಂತ ಹೇಳಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನಿಸ್ತು. ಯಾಕಂತಂದ್ರೆ ನಾವು 1ನೇ ಹಂತದಿಂದ ಮ್ಯಾಟ್ರಿಕ್ ಮಟ್ಟ ಇಲ್ಲೇ ಕಲಿತ ನನಗೆ ಭಾಳ ಹೆಮ್ಮೆ ಅನಿಸ್ತದೆ. ಮತ್ತೆ ಗುರುಗಳ ಬಗ್ಗೆ ಈಗಾಗಲೇ ಹೇಳ್ರಿ, ನೀವೆಲ್ಲರೂ ನನ್ನ ಬಗ್ಗೆ ಹೇಳ್ರಿ. ನಮ್ಮ ಗುರುಗಳ ಬಗ್ಗೆ ನಾ ಹೇಳಬೇಕು ಅಂತಂದ್ರೆ ಇವತ್ತು ಬಹಳಷ್ಟು ಜನ ನಮ್ಮ ಜೊತೆಗೆ ಇಲ್ಲ. ಅವ್ರು ಹೇಳಿದ ಮಾತುಗಳು ಒಂದಂತಕ್ಕೆ ಹೇಳಿದ ಮಾತುಗಳು ಇನ್ನೂ ನಂಗೆ ನೆನಪ. ನಾವು ಕಾಲೇಜ್ ಒಳಗೆ ಭಾಳ ಬೆಸ್ಟ್ ಟೀಚರ್ಸ್ ನಮ್ಗೆ ಭೇಟಿ ಆಗಿದ್ದರು, ಬಟ್ ಅವ್ರ ಹೆಸರು ಸಹಿತ ನನಗೆ ಇವತ್ತು ಇನ್ನೂ ಕನ್ಫ್ಯೂಷನ್ ಅದ, ಮರತನ್ನ. ಬಟ್ ಪ್ರಾಥಮಿಕ ಶಾಲೆ ಒಳಗೆ ಕಲಿಸಿದಂಥ, ಹೈಸ್ಕೂಲ್ ಶಾಲೆ ಒಳಗೆ ಕಲಿಸಿದಂಥ ಗುರುಗಳನ್ನ ನಾವು ಅವ್ರ ಹೆಸರು ಮರೆಯಂಗಿಲ್ಲ. ಅಷ್ಟೊಂದು ಆತ್ಮೀಯತೆ ಅವ್ರ ಜೊತೆ ನಮಗೆ ಬಂದ್ಬಿಟ್ಟಿರ್ತದೆ. ನಮ್ಮ ಗುರುಗಳು ಹೇಳಿದ್ರು ಅವಾಗ ನನಗೆ, ನೋಡ್ರಿ ಗುಣವಂತರ ಗೆಳೆತನ ಅವಾಗ ಅಂಕಲಿಪ್ ಇರ್ತದ್ದು ಗೊತ್ತಿರ್ಬೇಕು ನಿಮ್ಗೆ. ಅಲ್ಲಿ ಕೆಳಗ ಒಂದು ಪೇಜ್ ಕಡೆ ಕೆಳಗ ಆ ಒಂದು ನಾನ್ನುಡಿ ಅಥವಾ ಒಂದು ಗಾದೆ ಮಾತು ಬರೀತಿದ್ರು. ಸರ್ಗಳು ಅದನ್ನ ನೋಡಿ ಹೇಳ್ತಿದ್ರು, ನೋಡಲ್ಲಿ ಗುಣವಂತರ ಗೆಳೆತನ ಮಾಡು ಅಂತ ಹೇಳಿ ಬರ್ದದ್ದನ್ನ ನಮಗೆ ಒತ್ತು ಹೇಳ್ತಿದ್ರು ನಮ್ಮ ಸರ್ಗಳ. ಅವಾಗ ಅದನ್ನ ಬಹಳಷ್ಟು ಸೀರಿಯಸ್ ಆಗಿ ತಗೊಂಡ, ಅಂದ್ರೆ ಅದರ ಅರ್ಥ ಏನ ಅವಾಗ ನಮ್ಗೆ ಗೊತ್ತಾಗ್ತಿರಕ್ಕಿಲ್ಲ. ಶಾನ್ಯ ಮಂದಿ ದೋಸ್ತಿ ಮಾಡ್ರಿ ಅನ್ನಂಗೆ ಅದರ ಅರ್ಥ. ಅದು ಕ್ಯಾಪ್ಟನ್ಸ್ ಇರ್ತಾರಲ್ಲ ನಮ್ಮ ಕ್ಲಾಸ್ನಾಗ ಶಾನ್ಯ ಮಂದಿ. ಆ ಶಾನ್ಯ ಮಂದಿ ದೋಸ್ತಿ ಮಾಡಿದ ನಮ್ಮ ಗುರುಗಳ ಮಾತು ಕೇಳಿ ನಾ ಶಾನ್ಯ ಮಂದಿ ದೋಸ್ತಿ ಮಾಡಿದ ಅಂತ ಹೇಳಿ ನಾ ಇವತ್ತು ಈ ಸ್ಥಾನವಾಗಿ ನಿಲ್ಲಕ್ಕೆ ಸ್ಟಾರ್ಟ್ ಆಗಿದೆ. ಕಿಟಾಳಂತೂ ಭಾಳ ಇದ್ನಿ, ಆ ಪ್ರಶ್ನೆ ಬೇರೆ. ನಮ್ಮ ಗುರುಗಳ ಮಾತು ಕೇಳಿ ಏನ ಶಾನ್ಯ ಮಂದಿ ದೋಸ್ತಿ ಮಾಡಿಲ್ಲ. ಇವತ್ತು ಅವರೆಲ್ಲ ನನ್ಗಿಂತ ಭಾಳ ಉನ್ನತ ಸ್ಥಾನದೊಳಗದಾರ ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ. ಬಟ್ ಅವ್ರು ದೋಸ್ತಿ ಮಾಡಿದ್ದಕ್ಕೆ ಅಟ್ಲೀಸ್ಟ್ ನಾ ಟೀಚರ್ ಆಗಕ್ಕಾದ್ರೆ ಸಾಧ್ಯ ಆಯ್ತು. ಅವಾಗ ಹೇಳಿದ್ರೆ ನಮ್ಮ ಸರ್ ಚವಲ ಸರ್, ಅದು ನೀವು ನೋಡಿರ್ಬೋದಲ್ಲ, ನಮ್ಮ ಗುರುಗಳು ಬರಗಾಲಿ ಸರ್, ಯಾದವ್ ಸರ ಸ್ಪೋರ್ಟ್ಸ್ ಬಹಳಷ್ಟು ಮಹತ್ವ ಕೊಡ್ತಿದ್ರು ಅವರು. ಅವಾಗ ಬೆಳಿಗ್ಗೆ ಎದ್ದು ಓಡ್ರಿ ಅಂತ ಹೇಳ್ತಿದ್ರು ಅವ್ರು, ರನ್ನಿಂಗ್ ಮಾಡಪ್ಪ ಬೆಳಿಗ್ಗೆ ಎದ್ದು ಅಂತೇಳಿ. ಗುರುಗಳು ಅದಾರಿಲ್ಲ, ಬರಗಾಲಿ ಸರ್ ಅದು ಅದಾರ. ಈಗ ಹಂಗಿಲ್ಲ, ನೀವು ಬೆಳಿಗ್ಗೆ ನೋಡ್ರಿ, ಮಧ್ಯಾಹ್ನ ನೋಡ್ರಿ, ಸಾಯಂಕಾಲ ನೋಡ್ರಿ, ಅದು ಬೇರೆ. ಮನುಷ್ಯನ ಶೆಡ್ಯೂಲ್ ಅಷ್ಟು ಇವತ್ತು ಟೈಟ್ ಆಗಿಬಿಟ್ಟದ. ಅವತ್ತು ಅವ್ರು ಏನು ಓಡಕ್ ಹೇಳಿದಾರು, ನಾ ಇನ್ನ ಓಡ್ತೀನಿ, ಇನ್ನ ಓಡ್ಕೋತ ಅದನ್ನ. ಹಂಗ ನೀವು ಎಲ್ಲರೂ ನಿಮ್ಮ ಜೀವನದಲ್ಲಿ ಮತ್ತೆಲ್ಲರೂ ಹೇಳ್ರಿ. ಈಗ ಎಲ್ಲ ನಮ್ಮ ಗುರು ಬಳಗದವ್ರ ಎಲ್ಲ ಬಗ್ಗೆ, ಅವ್ರ ಬಗ್ಗೆ ಮತ್ತು ಅವ್ರ ಕಲಿಸಿದ ಬಗ್ಗೆ ಎಲ್ಲ ಹೇಳ್ರಿ. ಸರಿ, ದಸಕೇರನ್ನು ಹೇಳಿದ ನಮಗೆ ಅವಾಗ ಎಷ್ಟು ಗೊತ್ತಿತ್ತು ನೋಡ್ರಿ, ಅಷ್ಟು ಕಲಿಸಿದ್ವಿ. ಅದರ ನಂತರ ಏನೈತಂದ್ರೆ ನಿಮ್ಮದು ಅದರ ಪ್ರಯತ್ನ ಭಾಳ ಇರ್ತದೆ. ನೀವೇನದ್ರಿ ಇವತ್ತ ಅದಕ್ಕೆ ನಿಮ್ಮದು ಪ್ರಯತ್ನ ಭಾಳ ಇರ್ತದ. ನಮ್ಮ ಲೆವೆಲ್ದೊಳಗೆ ಅವಾಗ ನಮ್ಗೆ ಏನು ಗೊತ್ತಿತ್ತು, ಅವಾಗ ಸಿಲಾಬಸ್ ಎಷ್ಟಿತ್ತು, ಅವಾಗ ಅಷ್ಟು ನಾವು ಅದನ್ನ ನಮ್ಮ ಮಾರ್ಗದರ್ಶನ ಮಾಡಿದ್ವಿ ನಾವು.
ಆಮೇಲೆ ಕುರ್ಚಿದಾರಮ್ಮ, ಚಂದ್ರು, ಆಮೇಲೆ ಮಂಜು, ತಾವೆಲ್ಲ ಮರಾಠಿ ಮತ್ತು ವಿದ್ಯಾರ್ಥಿಗಳು, ಉರ್ದು ವಿದ್ಯಾರ್ಥಿಗಳು, ಗೌರಿ ಆಗಿರ್ಬೋದು, ಪತ್ತನವರಾಗಿರ್ಬೋದು, ಯಾರು ಮುಂದಾಗಿ ಯಾರು ಮಾಡಿದಾರೆ ನೋಡ್ರಿ, ಅವರೆಲ್ಲರಿಗೂ ನಮ್ಮೆಲ್ಲ ಗುರು ಬಳಗದ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳು. ಯಾಕಂದ್ರೆ ಇದನ್ನು ಸಂಘಟನೆ ಮಾಡೋದು ಈಜಿ ಇಲ್ಲ, ಹೌದಾ? ನೀವೆಲ್ಲರೂ ಬೇಕಾಗಕ್ಕೆ ನಮ್ಗೆ ಮತ್ತೊಂದು ಅವಕಾಶ ಮಾಡಿಕೊಟ್ರಿ. ಮತ್ತೆಲ್ಲ ನನ್ನ ಗುರು ಬಳಗ, ನಾವೆಲ್ಲ ಗುರು ಬಳಗದವ್ರ ಬೇರೆ ಬೇರೆ ಕಡೆ ಎಲ್ಲ ನಾವು ಭೇಟಿಯಾಗಂಗಿಲ್ಲ. ಒಟ್ಟ ಇಂಥ ಸಂದರ್ಭದಾಗ ಅಷ್ಟೇ ಭೇಟಿ ಹಾಕೊಂಡು ನಾವು ಎಲ್ಲಾ ಗುರು ಬಳಗವನ್ನು ಮತ್ತೊಮ್ಮೆ ಕೂಡಿಸ್ರಿ, ಎಲ್ಲರಿಗೂ ಭೇಟಿಯಾಗಕ್ಕೆ ಅವಕಾಶ ಮಾಡಿಕೊಟ್ರಿ. ನೀವು ನಮ್ಗೆಲ್ಲರೂ ಭೇಟಿಯಾಗಕ್ಕ ನಮ್ಮಂದ ಸದಾವಕಾಶ ಸಿಕ್ತು. ನಿಮ್ ಜೊತೆ 4 ಮಾತುಗಳನ್ನು ನಾವು ಹಂಚ್ಕೊಳಕ. ಅದಕ್ಕೆ ದೇವರು ಇನ್ನೂ ಇಂಥ ಹೆಚ್ಚು ಹಲವಾರು ಕಾರ್ಯಕ್ರಮಗಳನ್ನು ಮಾಡುವಂತ, ಇನ್ನೂ ನಿಮ್ಮ ಭವಿಷ್ಯದಲ್ಲಿ ನೀವು ಇನ್ನೂ ಹೆಚ್ಚು ಜೀವನದಲ್ಲಿ ಮುಂದುವರಿಯುವಂತಹ ಶಕ್ತಿ ಸಾಮರ್ಥ್ಯವನ್ನ, ಆಯುರ ಆರೋಗ್ಯವನ್ನ ದೇವರು ತಮ್ಮೆಲ್ಲರಿಗೂ ದಯಪಾಲಿಸಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಕೇಳ್ಬೇಕನ್ನಿಸ್ತಿದ್ದೀನ ಎಲ್ರಿಗೂ? ನೆನಪಿದೆ ಅವ್ರ ಸ್ಮೂತ್ ಸ್ವೀಟ್ ವಾಯ್ಸ್ ಇನ್ನೊಂದ್ಸತಿ ಕೇಳೋಣ ಎಲ್ಲರೂ ದಯವಿಟ್ಟು ಗುರುಗಳೇ. ನೆನಪಿದೆ ಇನ್ನು? ನಮಸ್ಕಾರಗಳು. ಸ್ಮರಣೀಯ ಆರಾಧ್ಯ ದೇವರನ್ನ ಮನದಲ್ಲಿ ಸ್ಮರಿಸುತ್ತಾ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತ ಸಮಸ್ತ ನನ್ನ ಗುರು ವೃಂದವೇ, ಗುರು ಮಾತೆಯರೇ ಹಾಗೂ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತ ಸಮಸ್ತ ನನ್ನ ಮುದ್ದು ವಿದ್ಯಾರ್ಥಿನಿಯರೇ, ಇವತ್ತಿಯೂ ಸಹಿತ ನಮ್ಮ ನೀವು ವಿದ್ಯಾರ್ಥಿಗಳೇ. ಒಂದು ಮಾತು ಬರ್ತಾ ಇದೆ, ಮಣ್ಣಿಗೆ ಸಂಸ್ಕಾರ ಕೊಟ್ಟರೆ ಗಡಿಗೆ ಆಗ್ತಾ ಇದೆ. ಒಡವೆಗೆ, ಬಂಗಾರಕ್ಕೆ ಸಂಸ್ಕಾರ ಕೊಟ್ಟರೆ ಒಡವೆ ಆಗ್ತಾ ಇದೆ. ಅದೇ ರೀತಿಯಾಗಿ ಮನುಷ್ಯನಿಗೆ ಸಂಸ್ಕಾರವನ್ನು ಕೊಟ್ರೆ ಆತ ಸಮಾಜದಲ್ಲಿ ಒಬ್ಬ ಒಳ್ಳೆಯ ಸಂಸ್ಕಾರವಂತನಾಗಿ ಬದುಕ್ತಾ ಇದ್ದಾನೆ. ಅಂತಹ ಸಂಸ್ಕಾರವಂತ ವಿದ್ಯಾರ್ಥಿಗಳು ಇವತ್ತು ನೀವೇನಾಗಿದ್ದೀರಪ್ಪ ಅಂದ್ರೆ ಒಂದು ಸಮಾಜದಲ್ಲಿ ಅಮೂಲ್ಯವಾದಂತ ಒಂದು ಸಂಸ್ಕಾರವನ್ನು ಪಡ್ಕೊಂಡು ಇವತ್ತು ಸಮಾಜದ ಒಂದು ಗುಣಕ್ಕೆ ಪಾತ್ರರಾಗಿದೆ. ಯಾಕಂದ್ರೆ ಇವತ್ತು ಸಮಾಜ ಒಂದು ಹಾವಸೆಗಟ್ಟಿದೆ. ಹಾವಸೆಗೊಟ್ಟಿರುವಂತಹ ಸಮಾಜವನ್ನು ಶುದ್ಧೀಕರಣ ಮಾಡಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ಏನು ಬೇಕು ಅಂದ್ರೆ ಸಂಸ್ಕಾರ ಬೇಕು. ಅಂತ ಸಂಸ್ಕಾರವನ್ನ ನೀವು ಪಡ್ಕೊಂಡಿರಿ. ಎಲ್ಲಾ ಗುರುಗಳು ಕಲಿಸಿದ್ರು, ಅದನ್ನ ಮಾಡಿದ್ರು ಅಂತ ಹೇಳಿದ್ರಿ. ನಾವೇನು ನಿಮಗೆ ಕಲಿಸಿಲ್ಲ. ನಿಮ್ಮಲ್ಲಿ ಮೊದಲೇ ಒಂದು ಮೂರ್ತಿ ಇತ್ತು, ಒಂದು ಕಲ್ಲು, ಆ ಕಲ್ಲಿನಲ್ಲಿ ಒಂದು ಮೂರ್ತಿ ಇತ್ತು. ಆ ವೇಸ್ಟ್ ಆಗಿರುವಂತಹ ಕಲ್ಲಿನ ಭಾಗಗಳನ್ನು ಮಾತ್ರ ತೆಗೆದು ನೀವು ಏನಾಗಿದ್ರಪ್ಪ ಅಂದ್ರೆ ನಿಮ್ಮಷ್ಟಕ್ಕೆ ನೀವು ಮೂರ್ತಿಯಾಗಿ ಬಿಟ್ಟಿದ್ರಿ. ನಮ್ಮ ಕೆಲಸ ಏನಿಲ್ಲ, ನಮ್ಮ ಕೆಲಸ ಏನಾಗಿತ್ತಪ್ಪ ಅಂದ್ರೆ ನಿಮಗೆ ಮಾರ್ಗದರ್ಶನ ಮಾಡುವಂತ ಕೆಲಸ ಕಾಯಕರಣದಾಗಿತ್ತು. ಆ ಕರ್ತವ್ಯವನ್ನು ನಿರ್ವಹಿಸಿದ್ದೀವಿ. ಅದಕ್ಕೆ ತಾವೆಲ್ಲ ನೋಡಿದ್ವಿ. ನಾವು ಇವಾಗ ಇತ್ಯಂತ ಒಂದು ಉದ್ಯೋಗದಲ್ಲಿ ತಾವೆಲ್ಲ ನಿರತರಾಗಿದ್ರಿ. ಶಿಕ್ಷಣದ ಮುಖ್ಯ ಕರ್ತವ್ಯ ಏನಪ್ಪ ಅಂದ್ರೆ ಉದ್ಯೋಗವಲ್ಲ, ಬದುಕಿನ ಬಂಡಿಯನ್ನ ಸಾಗಿಸಲಿಕ್ಕೆ ಮುಖ್ಯವಾಗಿ ಏನು ಬೇಕು ಅಂದ್ರೆ ಶಿಕ್ಷಣ ಬೇಕು. ಆ ಶಿಕ್ಷಣ ನೀವು ಪಡ್ಕೊಂಡು ಇವತ್ತು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಬೆಳೆದಿದ್ದೀರಿ. ಇದೇ ತರನಾಗಿ ನಿಮ್ಮ ಒಂದು ಒಳ್ಳೆಯತನ ಸಮಾಜಕ್ಕೆ ಕೊಡಿ, ಒಳ್ಳೆಯತನ ಮಕ್ಕಳಿಗೆ ಕೊಡಿ, ಒಳ್ಳೆಯ ಸಂಸ್ಕಾರ ಮಕ್ಕಳಿಗೆ ಕೊಟ್ಟು ಅವರನ್ನ ಪ್ರಜ್ಞಾವಂತ ಮಾಡಿ ಅಂತ ಹೇಳುತ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕನ್ನಡ. ಯಾವುದೇ ಟೀಚರ್ ಅವ್ರಿಗೆ ನಮಗೆಲ್ಲ ಟೀಚರ್ಸ್ ಮುಖಗಳು ನೆನಪಿರ್ತವೆ. ನಾವ್ ಇವತ್ತಿಗೂ ಎಲ್ಲಾ ಟೀಚರ್ಸ್ ಹೆಸರು ಹೇಳ್ತೀವಿ. ಬಟ್ ನಮ್ಮ ಬ್ಯಾಚಿನ ವಿಶೇಷತೆ, ನಾವ್ ಯಾವುದೇ ಟೀಚರ್ ಹತ್ರ ಹೋದ್ರು ನಮ್ಮ ಮುಖ ಯಾರು ಮರ್ತಿಲ್ಲ. ಇವತ್ತಿಗೂ ಎಲ್ಲರೂ ನೆನ್ಪಿಟ್ಕೊಂಡಾರ ನಮ್ಮ ಮುಖ. ಬಂದ ತಕ್ಷಣ ಕನ್ನಡಗಿ ಟೀಚರ್ ಅಂದ್ರೆ ಶಾಂತಪ್ಪನ ಮಗಳು ಪತ್ತಣ್ಣವರು ಎಲ್ಲದಾರ ಅಂದ್ರೆ 4 ಜೊತೆಯಾಗಿದ್ದು ಎಲ್ಲರಿಗೂ ಗೊತ್ತಿದೆ. ಇವತ್ತಿಗೂ ಕೇಳಿದ್ರು ಬಹಳ ಹೆಮ್ಮೆ ಅನ್ಸುತ್ತೆ. ಎಲ್ಲರೂ ನಮ್ಮ ನೆನಪಿಟ್ಕೊಂಡಿರೋದು ಬಹಳ ಅಂದ್ರೆ ಬಹಳ ಹೆಮ್ಮೆ. ಈಗ ನಾಯ್ಕ ಸರ್ ಬಂದು 1-2 ಮಾತುಗಳನ್ನು ಮಾತಾಡ್ಬೇಕಾಗಿ ವಿನಂತಿಸುತ್ತೇನೆ. ಪಾಲಿಸದ ಆರಾಧ್ಯ ದೈವವಾಗಿರ್ತಕ್ಕಂಥ ಮಾಲಿಂಗೇಶ್ವರನ ಮನದಲ್ಲಿ ಸ್ಮರಿಸಿಕೊಂಡು ವಿದ್ಯಾದೇವತೆಯಾಗಿರ್ತಕ್ಕಂಥ ಸರಸ್ವತಿಯನ್ನ
ಮನಸ್ಸಿನಲ್ಲಿ ನೆನೆದು ನನಗೆ ಒಂದೆರಡು ಮಾತು ಹೇಳಿ ಅಂತಂದಾಗ ಒಂದು ಥರ ಖುಷಿ ಅನಿಸಿತು. ಇದರ ಜೊತೆಗೆ ಏನು ಹೇಳೋದಪ್ಪ ಈ ಪ್ರಬುದ್ಧ ವಿದ್ಯಾರ್ಥಿ ಬಳಗದ ಮುಂದೆ ಅನ್ನುವಂಥ ಒಂದು ದಿಗಿಲು ನನ್ನನ್ನು ಕಾಡ್ತಾ ಇದೆ. ಏನೇ ಇರಲಿ, ಇವತ್ತು ನಮಗೆ ಭಾಳಷ್ಟು ಖುಷಿ ಕೊಟ್ಟಿದ್ದೀವಿ. ನೀವೆಲ್ಲರೂ ಈಗ 2007-8 ಆಚೆ ನಿಮ್ಮನ್ನು ನಾವು ಆ ಒಂದು ಹಂತದಲ್ಲಿ ಕಲ್ಪಿಸಿಕೊಂಡು ನಿಮ್ಮ ಮುಖಗಳನ್ನು ಗುರುತಿಸಿಕೊಂಡು ಮನಸ್ಸಿನಲ್ಲಿ ಆ ಒಂದು ನೆನಪಿನೊಂದಿಗೆ ಒಂದು ಖುಷಿ ಕೊಡ್ತಕ್ಕಂತಹ ಅವಕಾಶವನ್ನು ಮತ್ತೆ ಇವತ್ತು ತಂದೊಡ್ಡಿದ್ದೀವಿ. ಬಹಳ ಖುಷಿಯಾಗಿದೆ ನಮಗೂ. ಇದರ ಜೊತೆಯಲ್ಲಿ ನಮ್ಮೆಲ್ಲ ಸಹೋದ್ಯೋಗಿ ಬಂಧುಗಳನ್ನು ಸಹಿತ ನಮಗೆ ಭೇಟಿ ಮಾಡಿಸಿದ್ದೀರಿ. ಪ್ರತ್ಯೇಕವಾಗಿ ವೈಯಕ್ತಿಕವಾಗಿ ಪ್ರತಿಯೊಬ್ಬರು ಒಬ್ರಿಗೊಬ್ಬರು ಭೇಟಿಯಾಗುವಂಥ ಸಾಧ್ಯತೆ ಬಹಳಷ್ಟು ವಿರಳ. ಕೆಲವೊಂದು ಪ್ರಸಂಗದಲ್ಲಿ ನಾವು ಭೇಟಿಯಾದರೂ ಸಹಿತ ಈ ರೀತಿ ಒಂದು ಖುಷಿಯಾಗಿರ್ತಕ್ಕಂಥ ಅಲೆಯಲ್ಲಿ ತೇಲ್ತಾ ನಮ್ಮ ತಮ್ಮನ್ನು ಹಂಚಿಕೊಳ್ಳುವಂತಹ ಒಂದು ವಿಚಾರ ಬಹಳ ಕಡಿಮೆ ಇರ್ತದೆ. ಆ ಒಂದು ಖುಷಿಯನ್ನು ನೀವು ಕೊಟ್ಟಿದ್ದೀರಿ. ಮೊದಲು ನಿಮಗೆ ನಮ್ಮೆಲ್ಲ ಸಹೋದ್ಯೋಗಿ ಬಂಧುಗಳ ಭಗಿನಿಯರ ಪರವಾಗಿ ನಿಮಗೆ ಕೃತಜ್ಞತೆಯನ್ನು ನಾನು ಬಯಸ್ತೇನೆ. ಇಂದಿನ ಈ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನದ ಕಾರ್ಯಕ್ರಮ, ಸ್ನೇಹದ ಎಳೆ ಬಹಳ ಅಪೂರ್ವವಾದದ್ದು. ಸ್ನೇಹ ಅಂದರೆ ಇಲ್ಲಿ ಭೂಲೋಕಕ್ಕಿರ್ತಕ್ಕಂಥ ಅಮೃತ ಅಂತೇಳಿ ಬಣ್ಣಿಸ್ತಾರೆ. ಆ ಸ್ನೇಹವನ್ನ ಯಾರು ಕಾಪಾಡಿಕೊಂಡಿರ್ತಾರೋ ಅವರು ಜೀವನದಲ್ಲಿ ಯಾವತ್ತೂ ಸೋಲನ್ನು ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಬೆನ್ನು ತಟ್ಟತಕ್ಕಂತಹ ಗೆಳೆಯತನ, ಸ್ನೇಹ, ನಮ್ಮ ನಿರ್ಮಲವಾಗಿರ್ತಕ್ಕಂಥ ಪ್ರೀತಿ, ಅದರ ಜೊತೆಗೆ ಎಲ್ಲ ಇರುವಾಗ ಜೀವನದಲ್ಲಿ ಸೋಲು ಅನ್ನೋದೇ ಬರೋದಿಲ್ಲ. ಅದರ ಜೊತೆಗೆ ನಮಗೆ ಒಂದು ಕಾಲ ಕಳೀತಾ ಇದೆ ಅನ್ನುವಂತಹ ಆ ಭ್ರಮೆನೂ ನಮ್ಮ ತಲೆಯಲ್ಲಿ ಸುಳಿಯೋದಿಲ್ಲ. ಪ್ರಬುದ್ಧ ವಿದ್ಯಾರ್ಥಿ ಬಳಗವೇ, ನನ್ನೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ನನ್ನೆಲ್ಲ ಸಹೋದ್ಯೋಗಿ ಬಂಧು ಭಗಿನಿಯರೇ, ಬಹಳ ಖುಷಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಇವತ್ತಿನ ಈ ಕಾರ್ಯಕ್ರಮದ ತಮ್ಮೆಲ್ಲರ ಮುಂದೆ ಒಂದೆರಡು ವಿಚಾರಗಳನ್ನು ಪ್ರಸ್ತಾಪ ಮಾಡಬಯಸ್ತೀನಿ. ನೀವೆಲ್ಲರೂ ಬೆಳೆದಿದ್ದೀರಿ. ನಾವು ಒಂದಿಷ್ಟು ಕೊಟ್ಟದ್ದನ್ನು ತೀರ್ಥ ರೂಪದಲ್ಲಿ ಸ್ವೀಕರಿಸಿ ಅದನ್ನು ಸಾಕಷ್ಟು ಪಾತ್ರೆಯಲ್ಲಿ ಸಂಗ್ರಹಿಸಿ ನಿಮ್ಮದೇ ಆದಂಥ ಅದನ್ನು ಕೂಡಿಸಿ ಎಲ್ಲರಿಗೂ ಹಂಚ್ತಾ ಇದ್ದೀರಿ. ಬಹಳ ಸಂತೋಷ. ವಿವಿಧ ರೀತಿಯ ಕಾರ್ಯಕ್ಷೇತ್ರದಲ್ಲಿ ನೀವೆಲ್ಲ ಕೆಲಸ ಮಾಡ್ತಾ ಇರುವಂತಹ ತಾವುಗಳು ನಿಮ್ಮದೇ ಆಗಿರ್ತಕ್ಕಂಥ ನಿಟ್ಟಿನಲ್ಲಿ ಬೆಳೀತಾ ಇದ್ದೀರಲ್ಲ, ಅದು ಬಹಳ ಖುಷಿ ಕೊಡ್ತಾ ಇದೆ. ನಾನು ನೀನು ಮನೆಯಾಗ ಒಂದ ಯಾರ ತಪ್ಪ ಮಾಡಲಿ ಚಂದ. ಇವತ್ತು ಅಷ್ಟಿಷ್ಟಕ್ಕೆ ಸಂಸಾರಗಳು, ಕುಟುಂಬಗಳು ಒಡೆದು ಹೋಗುವುದನ್ನು ನಾವು ಕಾಣ್ತಾ ಇದ್ದೇವೆ. ತಮ್ಮದ ಅಹಮತೆಯ ಮುಂದೆ ಸ್ವಲ್ಪ ಏನು ಬೇಕು ಬೇಡಿಕೆಗಳಿಗೆ ಆಸೆ ಪಟ್ಟು ಸ್ವಾರ್ಥಕ್ಕಾಗಿ ಸಂಸಾರ ಒಡೆದು ಕುಟುಂಬಗಳು ಹಾಳಾಗ್ತಾ ಇರುವಂತಹದ್ದನ್ನು ಸಮಾಜದಲ್ಲಿ ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ಅದನ್ನ ನಾವು ನೆನಪಿಸ್ಕೊಳ್ಬೇಕು. ನಾನು ನೀನು ಮಣಿಯಾಗ ಬಂದ ಯಾರ ತಪ್ಪ ಮಾಡಲಿ ಚಂದ. ಬಯಲಿಗೆ ಬಂದ ಮಂದಿ ಮುಂದ ಪರಸಂಗ ಸಿರಿ ಸಿಟ್ಟಿಗೆ ಬಂದ ಜಬರದಸ್ತಿ ನಾ ಮಾಡಬೇಕ, ತಡ್ಕೊಂಡ ನೀನ ಸುಮ್ಮನೆ ಇರಬೇಕ. ನೋಡಿ ಹೇಗಿರ್ಬೇಕು. ಇವತ್ತು ಯಾವುದೇ ಹೆಣ್ಮಗಳು ಎಲ್ಲರ ಎದುರುಗಡೆ ಸಮೂಹದಲ್ಲಿ ತನ್ನ ಗಂಡನಿಗೆ ಅವಮಾನ ಆಗೋದನ್ನ ಯಾರು ಸಹಿಸೋದಿಲ್ಲ. ಸಹಿಸ್ತಿರೋ ಹೇಳಿ ನೋಡೋಣ.
ಎಂಥವರೇ ಇರಲಿ, ಏನೇ ಮನಸ್ತಾಪ ಇರಲಿ, ಯಾವುದೇ ರೀತಿ ಇರಲಿ, ತನ್ನ ಗಂಡನಿಗೆ ಅವಮಾನವಾಗ್ತಕ್ಕಂಥದನ್ನ ಸಹಿಸಲಾರವರು. ಅದಕ್ಕೆ ಅವನ ಹೇಳ್ತಾರೆ ಗಂಡಸು ಹೀಗೆ ಇರಬೇಕು. ಏನು ಅವನು ಅದನ್ನು ಹೇಳ್ತಾ ಇದ್ದಾನೆ, ಅವಳಿಗೆ ನೆನಪಿಸ್ಕೊಡ್ತಾ ಇದ್ದಾನೆ. ನಾನು ನೀನು ಮನೆಯಾಗ ಬಂದ ಗೋಡೆಗಳ ಚೌಕಟ್ಟಿನಲ್ಲಿ ನಾನು ನೀನು ಯಾರ ತಪ್ಪ ಮಾಡಲಿ ಚಂದ. ನಾನು ತಪ್ಪು ಮಾಡಿದ್ರು ಅಷ್ಟೇ, ನೀನು ತಪ್ಪು ಮಾಡಿದ್ರು ಅಷ್ಟೇ. ಬಯಲಿಗೆ ಬಂದ ಮಂದಿ ಮುಂದೆ ಹೊರಸಂಸಿರಿ ಶಿಫ್ಟಿಗೆ ಬಂದ ಸ್ವಲ್ಪ ಜಬರ್ದಸ್ತಿ ನಾವು ಮಾಡಬೇಕು. ಗಂಡ ಅನ್ನುವ ಗತ್ತನ ತೋರಿಸ್ಬೇಕು. ಆವಾಗ ನೀನು ಏನು ಮಾಡಬೇಕು, ತಡ್ಕೊಂಡು ಸುಮ್ಮನೆ ಇರಬೇಕು, ವಾದ ಮಾಡಬಾರ್ದು. ವಾದ ಮಾಡಿದೆಯೋ ಸಂಸಾರ ಅನ್ನೋದು ಮುರಿದೋಗ್ತದೆ, ಕುಟುಂಬ ಒಡೆದೋಗ್ತದೆ. ನಮ್ಮ ನಂಬಿಕೊಂಡಿರ್ತಕ್ಕಂಥ ಮುಂದಿನ ಹೊಸ ಪೀಳಿಗೆ ಹಾಳಾಗ್ತದೆ ಅನ್ನುವಂಥ ಒಂದು ವಿಚಾರ ಅದರಲ್ಲಿದೆ. ಇವತ್ತು ನೀವು ಪ್ರಬುದ್ಧರಂತ ಹೇಳಿ ಆ ಮಾತನ್ನು ನೀವು ಮುಂದೆ ಹೇಳ್ತಾ ಇದ್ದೀವಿ. ಇನ್ನು ಹೇಳ್ತಾನೆ ಅವನು ಯಾಕೆ ಅಂತ ಹೇಳ್ತಾನೆ, ಹಾಗೆ ಮುಂದುವರಿತಾರೆ ಪಣೆ ಪದ್ಯವನ್ನು. ಏನಂತಂದ್ರೆ ಇದು ಜೀವನದಲ್ಲಿ ಎತ್ತ ಎರಿಗೆ ಕ್ವಾಣ ಕೆರಿಗೆ ಎಳೆದಾಡಿದರೆ ಸುಖ ಎರಿಗೆ. ಕೊನೆಗೆ ಹೇಳ್ತಾನೆ ಎತ್ತ ಎರಿಗೆ ಕ್ವಾಣ ಕೆರಿಗೆ ಎಳೆದಾಡಿದ್ರೆ ಯಾರಿಗೆ ಸುಖ ಇದೆ. ಸಂಸಾರ ಎಂಬುದು ಸವಿಗವಿ ಮ್ಯಾಗ ಸಾಗಿಸಬೇಕ ತಿಳುವಳಿಕೆ ಆಗ. ತಿಳುವಳಿಕೆ ಪೂರ್ಣ ರೀತಿಯಲ್ಲಿ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಗಂಡ ಏನು, ಹೆಂಡತಿ ಏನು, ಕುಟುಂಬ ಏನು, ಮಕ್ಕಳು ಏನು, ಸಂಸಾರ ಏನು, ಸಮಾಜ ಏನು, ಇದೆಲ್ಲವರ ಸೂಕ್ಷ್ಮತೆಗಳನ್ನು ಅರಿತು ಬದುಕಿ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಹೇಳ್ತಾರೆ. ಸಂಸಾರ ಎಂಬುದು ಸವಿಗವಿ ಮ್ಯಾಲ ಸಾಗಿಸಬೇಕ ತಿಳುವಳಿಕೆ ಆಗ. ಮುಳುಗುವಾಗ ಈಜಬೇಕ. ಮುಳುಗ್ತಾ ಇದ್ದೇನೆ ಅಂತ ಹೇಳಿ ಮುಳುಗಿಸೇ ಬಿಡೋದಲ್ಲ. ನೀ ಮಾಡಿದಿ ನನಗೇನು ಗೊತ್ತು, ನೀ ಮಾಡಿದಿ ನನಗೇನು ಗೊತ್ತ ತಗೊಳ್ಳೋದು, ಅವನ್ ನೀ ಮಾಡಿದಿ ನನಗೇನು ಗೊತ್ತು ತಗೊಳ್ಳೋದು. ಇಬ್ಬರು ಕೂಡಿ ಆ ಸಂಸಾರನೇ ಮುಳುಗಿಸ್ಕೋಗೋದಲ್ಲ. मुळगुवाग ಈಜಬೇಕ कई कई तंद तरी इथून बुलढाणा सरांना आम्ही आमंत्रण करत आहे की दोन गोष्टी बोला आमच्या शाळेमध्ये आपल्या माझ्या व्यासपीठावर बसलेले व्यवसाय बंधू आणि आसनस्थ झालेले पण व्यवसाय बंधू इतर सर्वांना अभिनंदन करून धन्यवाद देऊन त्यानंतर या कार्यक्रमाचं जशी भरतपेठ घडवली गेली तसं या भरतपेठीला कारणीभूत ठरलेल्या या सर्व माझ्या बाळगोपाळांचं पण अभिनंदन. तर अशा संधी तुम्ही आणून दिला. आमच्या वेळेला तुझ्या बाजू कोणच नाही काय, तुम्ही आम्हाला ही संधी मिळवून दिला. आमचे शेजारी पाजारी सुद्धा व्यवसाय बंधू आपल्याला भेटले. इतकं मन प्रफुल्लित झालं आमचं की तुम्हाला किती तुमचं अभिनंदन करावं, किती कौतुक करावं तेवढं कमीच आहे. जाता जाता मी दोन गोष्टी तुम्हाला सांगू इच्छितो, कारण शिकवायची इच्छा ही मरत नाहीये. शिक्षक ज्या वेळेला झाला तर माझ्याकडे शिक्षकच राहतो आणि समोर बसलेला तो माझा विद्यार्थी दिसतो त्याला. तर अशा रीतीनं तर मी पण या शाळेचाच विद्यार्थी, अभ्यास अकॅडमी या शाळेचाच विद्यार्थी 1ली ते 4थी पर्यंत. 5वीला MMAच्या स्पोकाचा विद्यार्थी. त्यानंतर पुढे झालं शिक्षण, आपलं हायस्कूल झालं. या पेशामध्ये आपण आलो. थोडा मोठ्यांचा आशीर्वाद आपल्याला हा प्रामाणिक पेशा मिळाला आणि आपल्या सर्वांची गुणवत्ता वाढविण्याचा प्रयत्न करण्याचा एक मोठी संधी आम्हाला मिळून गेली. तर अशा रीतीनं 1994-95ला मी मराठी शाळेमध्ये आलो. तर महादेव मंदिरामध्ये मराठी शाळा होती, भाषिक अल्पसंख्याक शाळा. पण उत्तरे मॅडम होत्या आमच्या. तर बाकी स्टाफ आपला व्यवसाय बंधू होता, शिकोडे सर, निंगुले मॅडम, काजी मॅडम, नारळे मॅडम, या सर्वांनी मिळून एकजुटीनं आम्ही काम केलं. आज
त्या कामाचा एक रिझल्ट तुमच्या समोर आहे असं मला वाटतं. पण तुम्ही तो रिझल्ट आहे. तर आम्ही जी केली मेहनत, आम्ही जे परिश्रम केलं, त्याला पूर्णत्वाला नेण्याचं काम तुम्ही केलेलं. त्यामुळं तुमची प्रगती आम्ही न करता आम्ही फक्त पुश केलेलं आहे. तुमची प्रगती तुम्ही तुम्ही स्वावलंबी बनला याच्यातच आमची धन्यता आहे. अशा रीतीनं तुम्ही अजून भरभराट व्हावं, अजूनही पुढे जावं. पण एक लक्षात ठेवा, तुम्ही आमचे विद्यार्थीच राहणार. भले तुम्ही 4 बापाचे आई बाप झाला असाल काय, पण आम्हाला नाहीये. आमचं मूल ते आमचं मूलच, एवढं लक्षात ठेवा. दुसरं एक, आयुष्यामध्ये काही गोष्टी पाळाव्या लागतात, तरच आपण काय होतो, सक्सेस होऊ शकतो. पहिली गोष्ट आहे शिस्त पालन. पहिली गोष्ट डिसिप्लिन ठेवली पाहिजे. आपल्या चालण्या बोलण्यामध्ये, आपल्या काम करण्यामध्ये, आपल्या एक दुसऱ्यांच्या मतीमध्ये किंवा एक दुसऱ्याला सांगण्यामध्ये, प्रत्येक गोष्टीमध्ये डिसिप्लिन हे आवश्यक आहे. दुसरी गोष्ट, एकमेकाला मदत करणे. मदत करणे म्हणजे आपलं काय संसार करायला आपण चालवलं, आपण आपल्यापुरतं बघायचं नाहीये. तर आपण बघत असताना दुसऱ्यांची आपण जर सहानुभूती दाखवली तर आपल्याला काय होतं, त्याचाही श्रेय आपल्याला, त्याचेही पुढे आपल्याला मिळते. अशा रीतीनं अनेक गोष्टी आपल्यामध्ये आहेत. तुमच्या अनुभवामध्ये काही गोष्टी चांगल्या आल्या असतील, काही वाईट आल्या असतील, पण वाईट गोष्टी सोडून द्या. चांगल्या गोष्टी थोड्या तुम्ही अवलंबून तुमच्या आयुष्याची प्रगती करावी. अशा रीतीला मी तुम्हाला सगळ्यांना आशीर्वाद वगैरे देऊन काय आपल्या कार्यक्रम आयोजित करणाऱ्या या कमिटीला इतकं कौतुक करावं असं वाटतं, इतकं कौतुक करावं असं वाटतं, शब्द लवकर पडाय. तर अशा रीतीला वरचेवर असे कार्यक्रम घडावे आणि आम्हाला आमच्या मुलाबाळांची चेहरेपाड्या पाहण्याची संधी मिळावी, हीच एक देवाची अपेक्षा करून माझी 2 शब्द. खरं तरी त्या मुलांनी एवढ्या वर्षानंतरही आपल्या शिक्षकांना, आपल्या शाळेला, आपल्या मित्रांना आठवणी ठेवलंय. हे खरं तर आम्ही शिकवल्याचं एक श्रेय म्हणायला हरकत नाही. म्हणजे आम्ही तुम्हाला शिकवताना कधी मारलंय, कधी झिटकारलंय, ते सगळं विसरून त्या शाळेला, शिक्षकांना आठवणीत ठेवलाय. हा जो गुण आहे, हा गुण तुम्ही संपूर्ण जीवनभर सांभाळा. वाईट ते सोडून ज्या कुठल्याही शिक्षकाला, तो मराठी मीडियमचा शिक्षक असू दे, उर्दू मीडियमचा असू दे, कानडी मीडियमचा, शिक्षक हा शिक्षक असतो आणि हा शिक्षक तुम्हाला जीवनात मार्गदर्शन करण्यात येतो. आता मी माझे जे विद्यार्थी होते ते विद्यार्थी एवढ्या थराला उंच जातील असं वाटतं नव्हतं. कारण जे विद्यार्थी एखाद्या कवितेच्या 4 ओळी म्हणाले म्हटलं तर म्हणत नव्हते, आणि ते विद्यार्थी तो अमित कोतवाल जो आहे तो समोर माझ्या उभं राहत नव्हता, परंतु आज त्यांची शायरी मारली, बोलला, ते खूप त्याच्यात वाढ झालेली आहे. आम्ही काय केलेलं नाही, आम्ही नुसतं ज्या प्रायमरीने जे दिले त्यांना जरासा आकार दिला आणि पाठवलंय. तुमचं तुम्ही तयार झालाय, त्यावर कौतुक हे तुमचं आहे. आता आम्हाला म्हणजे तुम्हाला आम्ही शिकवण्याचे नाही, तुमचे शिकवण्याची तुमची चालू, तुमच्या आता पातळी वाढलेली आहे आणि तुम्हाला आता शांतपणे शिकवण्यात काय अर्थ नाही. वेळ झालेला आहे. जे शिकवलंय, जे शिकलाय ते तुम्ही पुढं कंटिन्यू करावं आणि पुढचा कार्यक्रम घ्यावा. थोडं सांगितलं. गुरु ब्रह्मा गुरु विष्णु गुरु महेश्वर गुरु साक्षात परब्रह्म तस्मै ಶ್ರೀ ಗುರುವೇ ನಮಃ. 1998ರಿಂದ 2007ರವರೆಗೆ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ನನ್ನೆಲ್ಲ
ಪ್ರೀತಿಯ ವಿದ್ಯಾರ್ಥಿಗಳು ಇವತ್ತು ಈ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಎಲ್ಲ ಶಿಕ್ಷಕರನ್ನ ಒಂದುಗೂಡಿಸಿ ಅವರಿಗೆ ಒಂದು ರೀತಿಯ ಸನ್ಮಾನಗಳನ್ನು ಮಾಡಿ ಅವರ ಆಶೀರ್ವಾದ ಪಡಲಿಕ್ಕೆ ನೀವೆಲ್ಲ ಇಲ್ಲಿ ಬಂದಿದ್ದೇವೆ. ನಿಜವಾಗಿ ನಾವು ಯಾರು ಗೊತ್ತಿಲ್ಲ, ನೀವು ಯಾರು ನಮಗೂ ಗೊತ್ತಿಲ್ಲ. ಆದರೂ ಕೂಡ ಈ ಒಂದು ಶಾಲೆಯ ಮುಖ್ಯೋಪಾಧ್ಯಾಯ ಅಂತಂದ್ರೆ ಒಂದೆರಡು ಮಾತುಗಳನ್ನ ನಾನು ಹೇಳಲು ಬಯಸುತ್ತೇನೆ. ನಂದು 1993-94 ಪಾಶಾಪುರ ಫತೇಖಾನ್ ದೇಸಾಯಿ ಪ್ರೌಢಶಾಲೆ ಒಳಗೆ ನಂದು ಅಪಾಯಿಂಟ್ಮೆಂಟ್ ಆಗಿದೆ. 93-94 ಅಲ್ಲೇ ಸರ್ 2014 ಇಲ್ಲಿ ಪ್ರಣಾಳ್ ಸರ್ ಅವರು ಮುಖ್ಯೋಪಾಧ್ಯಾಯರಾಗ ನಾನು ಎಕ್ಸೆಸ್ ಆಗಿ ಈ ಸ್ಕೂಲಿಗೆ ಬಂದೆ. ಈಗ ಸುಮಾರು 10 ವರ್ಷಗಳವರೆಗೆ ಇದೇ ಶಾಲೆಯಲ್ಲಿ ಇಂಗ್ಲಿಷ್ ಶಿಕ್ಷಕರಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈಗ ಫೆಬ್ರವರಿ 2026ರಿಂದ ನಾನು ಈ ಶಾಲೆಯ ಒಬ್ಬ ಮುಖ್ಯಪದರಾಗಿ ಈ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾನು ಇಂಥ ಒಂದು ಸಂದರ್ಭದಲ್ಲಿ ನಿಮಗೆ ಈಗಾಗಲೇ ಎಲ್ಲ ಗುರುಗಳು ಸಾಕಷ್ಟು ನಿಮ್ಗೆ ವಿಷಯಗಳನ್ನು ಹೇಳ್ಯಾರ. ಮತ್ತೆ ಎಲ್ಲ ಗುರುಗಳ ಒಂದು ಆಶೀರ್ವಾದ, ಕಂಪ್ಲೀಟ್ ಆಶೀರ್ವಾದ ನಿಮ್ಮ ಮ್ಯಾಲ ಇದೆ. ಎಲ್ಲ ಗುರುಗಳ ಆಶೀರ್ವಾದವನ್ನ ನೀವೆಲ್ಲರೂ ಈಗಾಗಲೇ ಪಡೆದಿದ್ದೀರಿ. ಈ ಒಂದು ಶಾಲೆ ನೀವು ನನ್ನ ವಿಚಾರ ಪ್ರಕಾರ ಈ ಕಾರ್ಯಕ್ರಮವನ್ನು ಮುಗಿಸ್ಕೊಂಡ ಗುರುವಂದನಾ ಕಾರ್ಯಕ್ರಮ ಮಾಡಿ ಮುಗಿಸ್ಕೊಂಡ ಈ ಶಾಲೆಯನ್ನ ಮಾತ್ರ ಹೋಗ್ಬೇಕು. ದಯಮಾಡಿ ಈ ಶಾಲೆ ದಿನಕ್ಕ ಈ ಒಂದು ಶಾಲೆ ಮಟ್ಟ ಕಡಿಮೆ ಆಗ್ತಾ ಇದೆ. ಆಡಳಿತ ಮಂಡಳಿಯವರ ಒಂದು ನಿಮಗೂ ಈಗಾಗಲೇ ಪಾಲಿಸಲಿರ್ತಕ್ಕಂಥ ವಿದ್ಯಾರ್ಥಿಗಳು ಗೊತ್ತಿದೆ. ಈ ಒಂದು ಶಾಲೆಯ ಪರಿಸ್ಥಿತಿ ಚಿಂತಾಜನಕವಾಗಿದೆ. ದಯಮಾಡಿ ನೀವೆಲ್ಲ ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿಗಳು, ನಿಮ್ಮಲ್ಲಿ ಒಂದು ಕಳಕಳಿಯ ಒಂದು ವಿನಂತಿ ಅಂತ ಅಂತಂದ್ರೆ ಈ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗಿ ಮತ್ತೆ ಈ ಶಾಲೆ ಬಗ್ಗೆ ಈಗ ನೀವು ಮರ್ತು ಬಿಟ್ರಪ್ಪ ಅಂತಂದ್ರೆ ಈ ಶಾಲೆ 2-3 ವರ್ಷದಂದ್ರೆ ಮುಚ್ಚುವಂತ ಸಾಧ್ಯತೆ ಇದೆ. ಅದಕ್ಕಾಗಿ ಮಕ್ಕಳ ಸಂಖ್ಯೆ ಕಡಿಮೆ ಆಗೈತೆ. ಇನ್ನ ಈ ಮಕ್ಕಳ ಸಂಖ್ಯೆಯನ್ನು ಹೆಚ್ಚು ಮಾಡಿ ಶಾಲೆ ಉಳಿಸಬೇಕಾದ್ರ ಬೆಳೆಸಬೇಕಾದ್ರ ಸ್ವಲ್ಪ ತುಂಬಾ ಕಠಿಣ ಐತೆ. ಅದಕ್ಕೆ ಎಲ್ಲಾ ವಿದ್ಯಾರ್ಥಿಗಳು ನಿಮ್ಮಲ್ಲಿ ಈಗ ಕಂಡ ಏನಪ್ಪಾ ಅಂತಂದ್ರ ಎಲ್ಲರೂ ಈ ಶಾಲೆ ಬಗ್ಗೆ ಸ್ವಲ್ಪ ಲಕ್ಷ ಇರ್ಲಿ. ಕಾರ್ಯಕ್ರಮ ಮುಗಿಸ್ಕೊಂಡು ನಾವಿದ್ದಾಗ ಹೆಂಗಿರ್ತೀವಿ, ನಾವಿದ್ದಾಗ ಹೆಂಗಿರ್ತು ಇಂಥ ಕಥೆ ಹೇಳಿ ಹೊಂಟಾರ ಎಲ್ಲರೂ. ಅದಕ್ಕೆ ಈಗ ಹಂಗಿರ್ತ ಹೆಂಗಿರ್ತ ಹೇಳೋ ಅದ್ರ ಬಗ್ಗೆ ನಾವು ಶಾಲೆ ಸಲುವಾಗಿ ಉಳಿಸಿ ಬೆಳೆಸ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು ಅನ್ನೋದು ಅದು ವಿಚಾರ ಮಾಡ್ರಿ. ಈಗ ಹೊರಗೆ ಮುಳುಗಾದತ್ತೆ ಅದನ್ನೆಲ್ಲರೂ ಕೂಡ ಎತ್ತಿ ಹಿಡಿಬೇಕ. ಸುಮಾರು 45 ಬ್ಯಾಚ್ಗಳಿದಾವೆ ಈ ಸ್ಕೂಲ್ದಾಗ. 45 ಬ್ಯಾಚ್ ಇರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳು ABCDEF ಇರ್ತಕ್ಕಂಥ 4 6 ಡಿವಿಷನ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಸಾಕಷ್ಟು ಅಂತ ವಿದೇಶಗಳಿಗೆ ಹೋಗಿ ಬಂದರು. ವಿದೇಶಗಳಲ್ಲಿ ಸರ್ವಿಸ್ ಮಾಡಕ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಎಲ್ಲ ಕಡೆ ಸರ್ವಿಸ್ ಮಾಡ್ತಾರೆ. ಅವೆಲ್ಲರಿಗೂ ಏನಪ್ಪ ಈ ಒಂದು ಸುದ್ದಿಯನ್ನು ಹೊಡಿಸ್ರಿ. ಈ ಶಾಲೆ ಮುಳುಗತಕ್ಕಂಥ ಒಂದು ಸಮಯದೊಳಗ ನೀವೆಲ್ಲರೂ ಏನಪ್ಪ ನಮ್ಮ ಶಾಲೆಯ ಸಲುವಾಗಿ, ಮಕ್ಕಳ ಸಲುವಾಗಿ ಎಲ್ಲರೂ ಸಹಾಯ ಮಾಡ್ರಿ. ನಮ್ಮ ಅತ್ಯಮೂಲ್ಯವಾದಂತಹ ಮಾತುಗಳಿಗೋಸ್ಕರ ನಾವು ಬಹಳ ಕಾತುರದಿಂದ ಕಾಯ್ತಾ ಇದ್ವಿ. ಕೇಳಿ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಎಲ್ಲರ ಮಾತು ಕೇಳಬೇಕು ಅನ್ನೋ ತುಂಬಾ ಆಸೆ ನಮಗೆ. ಆದ್ರೆ ಸಮಯದ ಅಭಾವ ಇರುವುದರಿಂದ ತಡ ಮಾಡದೆ ಮುಂದಿನ ಕಾರ್ಯಕ್ರಮ, ನಮ್ಮ ಕಾರ್ಯಕ್ರಮದ ಮುಖ್ಯ ಪಾತ್ರ ಇದು. ಅದಕ್ಕೋಸ್ಕರ ನಾವು ಮುಂದೆ ಹೋಗೋಣ. ನನ್ನ ಗೆಳತಿಯರ ಭಾಗ್ಯಗಳಿಗೆ ನಾನು ಅದನ್ನು ನಡೆಸಿಕೊಡಲು ಕೇಳಿಕೊಳ್ಳುತ್ತೇನೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ. ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ. ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ
ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ 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 ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ. ಒಂದು ಧನ್ಯವಾದಗಳನ್ನು ತಿಳಿಸಲು ನನ್ನ ಸ್ನೇಹಿತೆಯರಾದ ರೇಷ್ಮಾ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಬೋಲೋ ಭಾರತ್ ಮಾತಾ ಕಿ. ಹುಟ್ಟಿದ ಸೂರ್ಯ ಮುಳಗಲೇಬೇಕು, ಅರಳಿದ ಹೂ ಬಾಡಲೇಬೇಕು. ಹುಟ್ಟಿದ ಸೂರ್ಯ ಮುಳಗಲೇಬೇಕು, ಅರಳಿದ ಹೂ ಬಾಡಲೇಬೇಕು. ಆರಂಭವಾದ ಈ ಕಾರ್ಯಕ್ರಮ ಮುಕ್ತಾಯವಾಗಲೇಬೇಕು. ವೇದಿಕೆ ಮೇಲೆ ಆಸೀನರಾಗಿರುವ ಗುರುಗಳನ್ನು ನನ್ನ ಮನದಲ್ಲಿ ನೆನೆಸುತ್ತಾ ಈ ವಂದನಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರುವ ಗುರುಗಳು ತಮ್ಮ ಅಮೂಲ್ಯವಾದ ಸಮಯವನ್ನು ಬಿಡುವು ಮಾಡಿಕೊಂಡು ಆಗಮಿಸಿ ನಮಗೆ ಆಶೀರ್ವದಿಸಿದಂತ ನನ್ನ ಎಲ್ಲ ಗುರುವೃಂದಕ್ಕೆ ನನ್ನ ಎಲ್ಲ ಸ್ನೇಹಿತರ ಪರವಾಗಿ ವಂದನೆ ಅಭಿನಂದನೆ ಸಲ್ಲಿಸುತ್ತೇನೆ. ಹಾಗೂ ನನ್ನ ಎಲ್ಲ ಸ್ನೇಹಿತ ಬಳಗಕ್ಕೂ ಗುರುವಂದದ ಪರವಾಗಿ ಅವರಿಗೂ ಕೂಡ ವಂದನೆ ಅಭಿನಂದನೆಗಳು. ಅವರಿಗರೇ ಎನ್ನದೆ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಂದನೆ ಅಭಿನಂದನೆಗಳನ್ನು ಹೇಳುತ್ತಾ ನನ್ನ ವಂದನಾರ್ಪಣೆ ಕಾರ್ಯಕ್ರಮಕ್ಕೆ ವಿದಾಯ ಹೇಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರೆವಂತ ತಂದೇನೋ ಆಗಿ, ಬರೆವಂತ ತಂದೇನೋ ಆಗಿ, ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಹಣೆ ಬರಹ ತಿದ್ದಿ ಬರೆಯಲು ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸುವುದು. ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು, ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು. ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ, ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. Every
ಪ್ರೇಮ ಭಕ್ತಿಗಳಿಷ್ಟ ಇಷ್ಟ ಸಖಿನೀನೇ ಅಷ್ಟಪದಿ ನಾಡುವ ಹಾಡಲ್ಲಿ ನಿನ್ನ ಬಲ್ಲದಿ ಇಷ್ಟ ಯಾವ ಕಡೆ ನೋಡಿದರು ತುಂಬ ತುಂಡು ನೋಡಿರೋ ನೋಡಿರೋ ನಮ್ಗೆ ಪೈಂಡು ತಂಗಿ ಬಾರೋ ಬೀದಿ ತುಂಬಾ ತುಂಬಿದಂಡು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟು ಚಂದವೆಂದು ಸಾರುತ್ತಿಹುದು ಸಾರಿ ಸಾರಿ ನೀವು ನೀವು ಅಂತ ಶುರುವಾತು ಮೊದಲು ಲೋಲೋ ಅಂತ ಈಗ ಬದಲು ನಮ್ಮ ನಡುವೆ ಎಲ್ಲ ಕೊಂಚ ಸಂಕೋಚವು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ ನಮ್ಮ ಸ್ನೇಹವಿದು ಇರಲಿ ಶಾಶ್ವತ